ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀಕೃಷ್ಣ ಸರ್ವವು ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಶ್ರೀ ಚಿಕ್ಕಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಜ್ಞಾನಯಜ್ಞ ಶಾಲೆಗೆ ಸ್ವಾಗತ. ಧ್ವನಿ ಗುರುದೇವರಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಕಠೋಪನಿಷತ್. ಮೊದಲಿಗೆ ಪ್ರಾರ್ಥನೆ. ಓಂ ನಮೋ ಭಗವತೆ ವೈವಸ್ವತಾಯ ಮೃತ್ಯುವೇ ಬ್ರಹ್ಮವಿದ್ಯಾಚಾರ್ಯಾಯ ನಚಿಕೇತಸೇ ಚ. ಮನೆಗೆ ಬಂದಂತಹ ಅತಿಥಿಯ ಬಗ್ಗೆ ಯಮಧರ್ಮರಾಜನ ಹೆಂಡತಿ ಯಮಧರ್ಮರಾಜನಿಗೆ ಹೇಳ್ತಾಳೆ, ಮನೆಗೆ ಬಂದಿರುವಂತಹ ಅತಿಥಿ ನೋಡೋದಕ್ಕೆ ಅವನೊಬ್ಬ ಬಾಲಕನಂತೆ ಕಾಣ್ತಾ ಇದ್ದಾನೆ. ಅವನೊಬ್ಬ ಬ್ರಾಹ್ಮಣ ಅತಿಥಿ, ವೈಶ್ವಾನರನಂತೆ ಕಾಣ್ತಾ ಇದ್ದಾನೆ. ಅಂತಹ ಒಬ್ಬ ಅತಿಥಿ ಮನೆಗೆ ಬಂದು ಸತ್ಕಾರವನ್ನು ಸ್ವೀಕರಿಸದೆ ಊಟ, ನೀರು, ನಿದ್ರೆ ಇವೆಲ್ಲವನ್ನ ತ್ಯಜಿಸಿದನೆ ಅಂತಂದ್ರೆ ಇವ್ಯಾವುದನ್ನು ಅವನು ಸ್ವೀಕರಿಸಿಲ್ಲ. ಈ ರೀತಿ ಒಬ್ಬ ಅತಿಥಿ, ಮನೆಗೆ ಬಂದಂತಹ ಅತಿಥಿ ಅವನಿಗೆ ಈ ರೀತಿ ಆದರೆ ಆ ಮನೆಗೆ ಶ್ರೇಯಸ್ಸಲ್ಲ ಅನ್ನುವಂತಹದನ್ನ ಯಮಧರ್ಮರಾಜನ ಹೆಂಡತಿ ಪುರಾಣಗಳಲ್ಲಿ ಯಮಧರ್ಮರಾಜನ ಹೆಂಡತಿಯನ್ನ ಧುಮೂರ್ನ, ಕೆಲವು ಕಡೆ ಸುಮ, ಶ್ಯಾಮಲ, ಊರ್ಮಿಳ ಇತ್ಯಾದಿ ಹೆಸರುಗಳಲ್ಲಿ ಕರೀತಾರೆ. ಆದರೆ ಎಲ್ಲೂ ಕೂಡ ಯಮಧರ್ಮರಾಜನ ಹೆಂಡತಿಯ ಬಗ್ಗೆ ಎಲ್ಲೂ ಕೂಡ ಹೆಚ್ಚಾಗಿ ಎಲ್ಲೂ ಬಂದಿಲ್ಲ. ಈ ಒಂದು ಕಠೋಪನಿಷತ್ನಲ್ಲಿ ಮತ್ತು ಕೆಲವು ಪುರಾಣಗಳಲ್ಲಿ ಉಲ್ಲೇಖ ಇರಬಹುದು. ಯಮಧರ್ಮರಾಜ ಸ್ವತಃ ಒಬ್ಬ ಬ್ರಹ್ಮಜ್ಞಾನಿ, ಸರ್ವಜ್ಞ, ದೇವತ, ಎಲ್ಲವನ್ನ ತಿಳಿದವನಾಗಿರ್ತಾನೆ. ಅಂತಹವನ ಪತ್ನಿ ಸಾಕ್ಷಾತ್ ಯಮಧರ್ಮರಾಜನಿಗೆ ಕೆಲವು ಧರ್ಮ ಸೂಕ್ಷ್ಮಗಳನ್ನು ತಿಳಿಸ್ತಾ ಇದ್ದಾಳೆ ಅಂತಂದ್ರೆ ಶಿ ಈಸ್ ಈಕ್ವಲಿ ಕ್ವಾಲಿಫೈಡ್. ಸೊ ಇದೆಲ್ಲವನ್ನ ಅವಳು ಹೇಳ್ತಾಳೆ ಮತ್ತೆ ಹೇಳ್ತಾಳೆ ಯಮಧರ್ಮರಾಜನಿಗೆ, ಆಶಾ ಪ್ರತೀಕ್ಷೆ ಸಂಗತಂ ಸೂನೃತಾಂ ಚ ಇಷ್ಟಾಪೂರ್ತೆ ಪುತ್ರ ಪಶೂಂಶ್ಚ ಸರ್ವಾನ್ ಏತದ್ ವೃಂಕ್ತೆ ಪುರುಷಸ್ಯ ಅಲ್ಪಮೇಧಸೋ ಯಸ್ಯಾನಶ್ನನ್ ವಸತಿ ಬ್ರಾಹ್ಮಣೋ ಗೃಹೇ. ಒಬ್ಬ ಅತಿಥಿ ಅಂತಂದ್ರೆ ದೇವರಿಗೆ ಸಮ ಅಂತ ನಾವೇನು ಹೇಳ್ತೀವಿ, ಅಂತಹದ್ದನ್ನ ಇಲ್ಲಿ ಸಾಕ್ಷಾತ್ ಯಮಧರ್ಮರಾಜನ ಹೆಂಡತಿ ಈ ಒಂದು ತತ್ವವನ್ನು ಪಾಲಿಸ್ತಾ ಇದ್ದಾಳೆ. ಯಾರ ಮನೆಯಲ್ಲಿ ಅತಿಥಿಯಾಗಿ ಒಬ್ಬ ಬ್ರಾಹ್ಮಣ ಅತಿಥಿಯಾಗಿ ಬಂದು ಊಟವಿಲ್ಲದೆ ಅಲ್ಲಿ ವಾಸ ಮಾಡ್ತಾನೋ ಅಂತಹವನ ಶಕ್ತಿ ಹೇಗಿರುತ್ತೆ ಅಂತಂದ್ರೆ ಅವನು ಆ ಅಲ್ಪ ಬುದ್ಧಿಯ ಪುರುಷನ ಬಯಕೆ ಮತ್ತು ನಿರೀಕ್ಷೆಯಿಂದ ಬರುವಂತಹ ಸರ್ವ ರೀತಿಯ ಫಲಗಳನ್ನು, ಅದು ಸತ್ಸಂಗದ ಫಲ ಆಗಿರಬಹುದು, ಪ್ರಿಯವಾಕ್ಯದ ಫಲ ಆಗಿರಬಹುದು, ಯಜ್ಞ ಫಲ ಹಾಗೂ ಲೋಕ ಕಲ್ಯಾಣ, ಲೋಕದ ಹಿತಕ್ಕಾಗಿ ಮಾಡುವಂತಹ ಕರ್ಮಗಳಿಂದ
ಸಿಕ್ಕಿರುವಂತಹ ಫಲ ಆಗಿರಬಹುದು. ಅಷ್ಟು ಮಾತ್ರ ಅಲ್ಲ, ಅವನ ಮುಂದಿನ ಪೀಳಿಗೆ ಅಂತಂದರೆ ಮಕ್ಕಳು, ಮತ್ತು ಅವನ ಸಂಪತ್ತು ಅಂತಂದರೆ ಪಶು ಸಂಪತ್ತು ಇರಬಹುದು. ಹೀಗೆ ಇವೆಲ್ಲವನ್ನ ಅವನು ನಾಶ ಮಾಡುವಂತಹ ಶಕ್ತಿಯನ್ನು ಹೊಂದಿದ್ದಾನೆ ಒಬ್ಬ ಅತಿಥಿ. ಆದ್ದರಿಂದ ಬಂದಿರುವಂತಹ ಅತಿಥಿಯನ್ನು ಗೌರವದಿಂದ, ಪೂಜ್ಯ ಭಾವದಿಂದ ನಾವು ನೋಡಬೇಕು. ಬಂದಿರೋನು ಈಗಾಗಲೇ 3 ದಿನಗಳಿಂದ ಅನ್ನ ಆಹಾರಗಳನ್ನು ತ್ಯಜಿಸಿದ್ದಾನೆ. ಹೀಗೆಲ್ಲ ಹೇಳ್ತಾ ಇರುವಂತಹದ್ದು ಸಾಕ್ಷಾತ್ ಯಮಧರ್ಮರಾಜನ ಹೆಂಡತಿ. ಯಾರಿಗೆ ಹೇಳ್ತಾ ಇದ್ದಾಳೆ? ಯಮಧರ್ಮರಾಜನಿಗೆ ಹೇಳ್ತಾ ಇದ್ದಾಳೆ. ಈ ಹಿಮ್ಸೆಲ್ಫ್ ಇಸ್ ಎ ಬ್ರಹ್ಮಜ್ಞಾನಿ, ಅವನಿಗೆಲ್ಲವೂ ಗೊತ್ತಿದೆ. ಆದರೂ ಕೂಡ ಅವನಿಗೆ ಆ ಒಂದು ಸೂಕ್ತ ಸಮಯದಲ್ಲಿ ನಾವೇನು ಒಂದು ಆಪ್ ಟು ಟೈಮ್ ಅಂತ ಹೇಳ್ತೀವಿ, ಆ ಟೈಮಲ್ಲಿ ಸಿಗುವಂತಹ ಇನ್ಸ್ಟ್ರಕ್ಷನ್ನು ನಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತೆ. ಆ ರೀತಿಯಲ್ಲಿ ಸಂದರ್ಭ ಮತ್ತು ಅವಕಾಶವನ್ನು ಉಪಯೋಗಿಸಿಕೊಂಡು ಯಮಧರ್ಮರಾಜನ ಹೆಂಡತಿ ಯಮಧರ್ಮರಾಜನಿಗೆ ಹೇಳ್ತಾ ಇದ್ದಾಳೆ, ಬಂದಿರುವಂತಹ ಅತಿಥಿಯನ್ನು ಅಷ್ಟು ಸುಲಭವಾಗಿ ನಾವು ಬಿಟ್ಕೊಡಕ್ಕಾಗೋದಿಲ್ಲ. ಬಂದಿರುವಂತಹವನನ್ನು ನಾವು ಪೂಜ್ಯ ಭಾವದಿಂದ ನೋಡಬೇಕು. ಬಂದಿರೋವನು ಬಾಲಕ, ಎ ಯಂಗ್ ಬ್ರಾಹ್ಮಿನ್, ನೋಡೋದಕ್ಕೆ ಒಬ್ಬ ಚಿಕ್ಕ ಹುಡುಗನ ಥರ ಕಾಣ್ತಾ ಇದ್ದಾನೆ. ಬಟ್ ಹಿಸ್ ಅಪಿಯರೆನ್ಸ್ ಇಸ್ ವೈಶ್ವಾನರ, ಅಗ್ನಿದೇವನಂತೆ ಪ್ರಜ್ವಲಿಸ್ತಾ ಇದ್ದಾನೆ. ಅಂತಹ ಕಳೆ ತೇಜಸ್ಸು ಅವನಲ್ಲಿದೆ. ಆದ್ದರಿಂದ ಅಂತಹವನನ್ನು ಸರಿಯಾಗಿ ಗೌರವಿಸದಿದ್ದಲ್ಲಿ, ಅವನಿಗೆ ಸರಿಯಾಗಿ ಅತಿಥಿ ಸತ್ಕಾರವನ್ನು ಮಾಡದೆ ಹೋದರೆ ಮುಂದೆ ತುಂಬ ಪಶ್ಚಾತ್ತಾಪವನ್ನು ನಾವು ಪಡಬೇಕಾಗತ್ತೆ. ಮತ್ತು ಒಬ್ಬ ಅತಿಥಿ ಈ ರೀತಿ ಇರೋದ್ರಿಂದ ಅವನಿಂದ ನಾವು ಅನೇಕ ನಾಶಗಳನ್ನು ಅನುಭವಿಸಬೇಕಾಗತ್ತೆ. ಅಂಡ್ ಶಿ ವಿಲ್ ಮೇಕ್ ಎ ಲಿಸ್ಟ್. ಯಮಧರ್ಮರಾಜನ ಹೆಂಡತಿ ಯಾವುದೆಲ್ಲ ನಾಶವಾಗುತ್ತೆ ಎನ್ನುವಂತಹದ್ದನ್ನು ಶಿ ವಿಲ್ ಮೇಕ್ ಎ ಲಿಸ್ಟ್. ಒಟ್ಟು 8 ರೀತಿಯ ನಾಶಗಳನ್ನು ನಾವು ಅನುಭವಿಸಬೇಕಾಗತ್ತೆ. ಏತತ್ ಸರ್ವಾನ್ ವೃಂಕ್ತೆ, ಆಲ್ ದೀಸ್ ಥಿಂಗ್ಸ್ ವಿಲ್ ಬಿ ಡೆಸ್ಟ್ರಾಯ್ಡ್. ಯಾರಿಗೆ ನಷ್ಟವಾಗುತ್ತೆ ಗೊತ್ತಾ? ಅವಳು ನೇರವಾಗಿ ಯಮಧರ್ಮರಾಜನಿಗೆ ನಿನಗೆ ಹೀಗಾಗತ್ತೆ ಅಂತ ಹೇಳ್ತಾ ಇಲ್ಲ. ಅವಳು ಹೇಳ್ತಾಳೆ, ಪುರುಷಸ್ಯ ಅಲ್ಪಮೇಧಸಃ, ಪುರುಷಸ್ಯ ಅಲ್ಪಮೇಧಸಃ ಅಂತಂದರೆ ಒನ್ ಹೂ ಈಸ್ ಎನ್ ಅನ್ಇಂಟೆಲಿಜೆಂಟ್ ಫೆಲೋ, ಅಲ್ಪ ಬುದ್ಧಿ. ಅಲ್ಪ ಅಂತಂದರೆ ಸ್ವಲ್ಪವೇ ಸ್ವಲ್ಪ ಬುದ್ಧಿ ಇರುವಂತಹ ಅವನು. ಮೇಧಸ ಅಂತಂದರೆ ಬುದ್ಧಿಯನ್ನು ಕುರಿತು ಹೇಳಿರುವಂತಹದ್ದು. ಅಲ್ಪ ಬುದ್ಧಿಯನ್ನು ಹೊಂದಿರುವಂತಹವನು ಒಬ್ಬ ಅತಿಥಿಯನ್ನು ಸರಿಯಾಗಿ ಸತ್ಕರಿಸದಿದ್ದ ಪಕ್ಷದಲ್ಲಿ ಮುಂದೆ ಬಹಳ ದೊಡ್ಡ ನಷ್ಟವನ್ನು ಅವನು ಅನುಭವಿಸಬೇಕಾಗುತ್ತೆ. ಅವನಲ್ಲಿರುವಂತಹ ಅನೇಕಗಳು ನಾಶವಾಗಿ ಹೋಗುತ್ತೆ. ಮತ್ತು ಹೂ ಈಸ್ ದಟ್ ಅನ್ಇಂಟೆಲಿಜೆಂಟ್ ಫೆಲೋ, ಆ ಅಲ್ಪ ಮೇಧಸ ಅಂತ ಅವಳು ಹೇಳ್ತಾ ಇದ್ದಾಳಲ್ಲ, ಆ ಅಲ್ಪ ಮೇಧಸ ಯಾರು ಅಂತಂದರೆ ಯಸ್ಯ ಗೃಹೇ ಬ್ರಾಹ್ಮಣ ಅನಶ್ನನ್ ವಸತಿ, ಯಾರ ಮನೆಗೆ ಒಬ್ಬ ಬ್ರಾಹ್ಮಣ ಅತಿಥಿ ಮನೆಗೆ ಬಂದು ಸತ್ಕಾರವನ್ನು ಸ್ವೀಕರಿಸದೆ, ಊಟ ಉಪಚಾರಗಳನ್ನು ಮಾಡದೆ ಅಲ್ಲಿ ವಾಸ ಮಾಡ್ತಾನಲ್ಲ, ಅಂತಹವನು ಯಾರ ಮನೆಗೆ ಬಂದಿರ್ತಾನೆ ಆ ಮನೆಯ ಯಜಮಾನನ ಅಷ್ಟು ಐಶ್ವರ್ಯಗಳು ಕೂಡ ನಾಶವಾಗಿ ಹೋಗುತ್ತೆ. ನೇರವಾಗಿ ಅವಳು ಯಮಧರ್ಮರಾಜನಿಗೆ, ತನ್ನ ಗಂಡನಿಗೆ ಈ ರೀತಿ ಹೇಳ್ತಾ ಇಲ್ಲ. ಅಲ್ಪಮೇಧಸ, ಯಾರ ಮನೆಗೆ ಬಂದಾಗ ಈ ರೀತಿ ಆಗತ್ತೆ ಅಂತಹವನು ಕಳ್ಕೋತಾನೆ. ಸೊ ನಾವು ಆ ರೀತಿ ಆಗಬಾರ್ದು. ಬಹಳ ಸೂಕ್ಷ್ಮವಾಗಿ ಹೇಳ್ತಾ ಇದ್ದಾಳೆ. ಯಾರ ಮನೆಯಲ್ಲಿ ಈ ವೈಶ್ವಾನರ ಅತಿಥಿ ಎನ್ನುವಂತಹವನು ಬಂದಿರ್ತಾನೆ ಅಂತಹವನು ಅನಶ್ನನ್, ಅಶನ ಅಂತಂದರೆ ಆಹಾರ, ಊಟ ಮಾಡುವಂತಹದನ್ನ ಅಶನ ಅಂತ ಹೇಳ್ತಾರೆ. ಅನಶ್ನನ್, ಊಟವನ್ನು ಮಾಡದೆ ಉಪವಾಸದಿಂದ ಇರುವಂತಹದ್ದನ್ನು ಅನಶ್ನನ್, ಆಹಾರವನ್ನು ಸೇವಿಸದೆ ಆ ಮನೆಯಲ್ಲಿ ವಾಸ ಮಾಡುವಂತಹವನು.
ಹಾಗೆ ಮಾಡಿದಾಗ ಅಂತಹ ಮನೆಯ ಯಜಮಾನನಿಗೆ ಈ ವಿನಾಶಗಳು ದೊಡ್ಡ ಪರಿಣಾಮವನ್ನು ಬೀರುತ್ತೆ. ಅವಳು 8 ರೀತಿಯ ನಾಶಗಳು ಆಗತ್ತೆ ಅಂತ ಒಂದು ಲಿಸ್ಟ್ ಮಾಡಿ ಹೇಳ್ತಾಳೆ. ಸೊ ವಾಟ್ ಆರ್ ದೋಸ್ 8 ಐಶ್ವರ್ಯಾಸ್, ಅಷ್ಟೈಶ್ವರ್ಯ ಅಂತ ನಾವೇನು ಕರಿತೀವಿ, ಅವುಗಳನ್ನು ಅವಳು ಗುರುತು ಮಾಡಿ ಹೇಳ್ತಾಳೆ. ಅವುಗಳು ಯಾವುದು ಅಂತಂದರೆ ಆಶಾ, ಪ್ರತೀಕ್ಷ, ಸಂಗತಂ, ಸೂನೃತಂ, ಇಷ್ಟ, ಅಪೂರ್ತ, ಪುತ್ರ ಅಂಡ್ ಪಶು. ಹೀಗೆ 8 ರೀತಿಯ ಐಶ್ವರ್ಯಗಳು ನಾಶ ಆಗೋಗುತ್ತೆ. ಇವುಗಳನ್ನು ಅಷ್ಟ ಐಶ್ವರ್ಯ ಅಂತ ಕರೀತಾರೆ. ಈ ಅಷ್ಟ ಐಶ್ವರ್ಯಗಳು ಮನೆಯಲ್ಲಿ ಇದೆ ಅಂತಂದ್ರೆ ಸಾಕ್ಷಾತ್ ಲಕ್ಷ್ಮೀ ದೇವಿ ಮನೆಯಲ್ಲೇ ಇದ್ದಾಳೆ ಅಂತ ಅರ್ಥ. ಆದರೆ ಒಬ್ಬ ಅತಿಥಿಯನ್ನ ಸತ್ಕರಿಸದೆ ಹೋದಾಗ ಆ ಕಾರಣದಿಂದ ಈ ಅಷ್ಟ ಐಶ್ವರ್ಯಗಳು ನಾಶವಾಗಿ ಹೋದರೆ ಲಕ್ಷ್ಮೀ ದೇವಿ ಇಲ್ಲಿ ಉಳ್ಕೊಳ್ಳೋದಿಲ್ಲ. ಒಬ್ಬ ಅತಿಥಿಯನ್ನ ಗೌರವಿಸದೆ ಹೋದರೆ ಲಕ್ಷ್ಮೀ ದೇವಿಗೆ ಅವಮಾನವನ್ನು ಮಾಡಿದಂತೆ ಆಗತ್ತೆ. ಆದ್ರಿಂದ ವಿ ಹ್ಯಾವ್ ಟು ಟೇಕ್ ಕೇರ್ ಆಫ್ ಹಿಮ್. ಆದ್ರಿಂದ ಕೂಡಲೇ ಹೇ ವೈವಸ್ವತ, ಹರ ಉದಕಂ, ನೀರನ್ನು ತಗೊಂಬ, ತಸ್ಯೈತಾಂ ಶಾಂತಿಂ ಕುರುವಂತಿ. ಈ ಎಲ್ಲ ಕಾರಣಗಳಿಂದ ಮೊದಲು ಆ ಅತಿಥಿಯನ್ನು ಶಾಂತಗೊಳಿಸೋಣ ಅಂತ ಹೇಳ್ತಾಳೆ. ಇಲ್ಲಿ ಅಷ್ಟ ಐಶ್ವರ್ಯವನ್ನು ಅವಳು ಪಟ್ಟಿ ಮಾಡಿದಾಳೆ. ಆ ಐಶ್ವರ್ಯಗಳು ಯಾವುದು? ಮೊದಲಿಗೆ ಆಶಾ, ಆಶಾ, ಪ್ರತೀಕ್ಷಾ. ಎರಡು ಹೆಚ್ಚು ಕಡಿಮೆ ಒಂದೇ ಅರ್ಥವನ್ನು ಕೊಟ್ಟರೂ ಕೂಡ ಅಲ್ಲಿ ಕೆಲವು ವ್ಯತ್ಯಾಸಗಳಿದೆ. ಆಶಾ ಅಂತಂದರೆ ನಾವೇನು ಇಂಗ್ಲೀಷಲ್ಲಿ ಹೋಪ್ಸ್ ಅಂತ ಹೇಳ್ತೀವಿ. ಹೋಪ್ಸ್ ಅಂತಂದರೆ ಮುಂದೆ ಹೀಗಾಗಬಹುದು ಅನ್ನುವ ಒಂದು ನಂಬಿಕೆ. ಅದೇ ರೀತಿ ಪ್ರತೀಕ್ಷಾ ಅಂತಂದರೆ ಇಟ್ ಈಸ್ ಅಗೈನ್ ಸರ್ಟನ್ ಎಕ್ಸ್ಪೆಕ್ಟೇಷನ್ಸ್. ಕೆಲವುಗಳನ್ನು ನಾನು ನಿರೀಕ್ಷೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತೀನಿ. ಸೊ ಇಲ್ಲಿ ಆಶಾ ಮತ್ತು ನಿರೀಕ್ಷೆ ಅಂತ ಅನ್ನುವಂತಹದ್ದು ಒಂದೇ ರೀತಿಯನ್ನು ಅರ್ಥವನ್ನು ಕೊಟ್ಟರೂ ಕೂಡ ಅವೆರಡೂ ಕೂಡ ಬೋತ್ ಆಫ್ ದೆಮ್ ಆರ್ ರಿಲೇಟೆಡ್ ಟು ದಿ ಫ್ಯೂಚರ್. ಮುಂದೆ ಏನೋ ಕೆಲವುಗಳನ್ನು ನಿರೀಕ್ಷೆ ಮಾಡೋದಕ್ಕೆ ಹೇಳುವಂತಹ ಪದಗಳು ಇದು. ಮುಂದೆ ಏನೋ ಒಂದು ಆಗಬಹುದು, ಒಳ್ಳೇದಾಗಬಹುದು ಅನ್ನುವಂತಹ ಆಸೆಯನ್ನು ಇಟ್ಕೊಂಡಿದ್ದೀವಿ ಅಂತ ನಾವು ಹೇಳ್ತೀವಿ. ಮುಂದೆ ಒಳ್ಳೇದಾಗ್ಬೋದು ಅನ್ನುವಂತಹ ಆಸೆ ನಮ್ಮಲ್ಲಿ ಇದೆ ಅಂತಂದರೆ ಅದರ ಅರ್ಥ ಏನು? ಈ ಕ್ಷಣದಲ್ಲಿ ನಾನು ಅಂದ್ಕೊಂಡಿರುವಂತಹ ಕೆಲವು ಆಸೆ ಬಯಕೆಗಳು ನನ್ನಲ್ಲಿ ಇಲ್ಲ. ಐ ಡು ನಾಟ್ ಹ್ಯಾವ್ ದಟ್. ಈ ಕ್ಷಣದಲ್ಲಿ ಅವುಗಳಿಲ್ಲ, ಆದರೆ ಮುಂದೆ ಅವುಗಳು ನನಗೆ ಸಿಗಬಹುದೇನೋ ಅನ್ನುವಂತಹ ಒಂದು ಹೋಪ್, ನಂಬಿಕೆ, ಮುಂದೆ ಒಳ್ಳೆಯದಾಗ್ಬೋದೇನೋ. ಸೊ ದಿಸ್ ಈಸ್ ಕಾಲ್ಡ್ ಹೋಪ್ಸ್. ಮತ್ತು ವಿ ಹ್ಯಾವ್ ಸೋ ಮೆನಿ ಡಿಸೈರ್ಸ್. ಆಸೆ ಅಂತ ಹೇಳಿದಾಗ ಬಹಳ ದೊಡ್ಡ ಪಟ್ಟಿಯನ್ನೇ ಇಟ್ಕೊಂಡಿರ್ತೀವಿ. ಯಾಕೆ ಅಂತಂದರೆ ನನಗೆ ಆಸೆ ಇದೆ ಅಂತಂದರೆ ಯಾವುದೇ ಒಬ್ಬ ಮನುಷ್ಯನಿಗೆ ಕೇವಲ ಒಂದು ಆಸೆಯನ್ನು ಅವನು ಹೊಂದಿದ್ದಾನೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಹಿ ಹ್ಯಾಸ್ ಆಲ್ವೇಸ್ ಗಾಟ್ ಎ ಬಿಗ್ ಲಿಸ್ಟ್. ಇದಾದ್ಮೇಲೆ ಅದು, ಅದಾದ್ಮೇಲೆ ಇದು, ಅದಾದ್ಮೇಲೆ ಇದು, ಹೀಗೆ ಅವುಗಳಲ್ಲಿ ಮೊದಲು ಇದಾಗಬೇಕು, ಆಮೇಲೆ ಅದಾಗಲಿ, ಒಟ್ಟಿನಲ್ಲಿ ಎಲ್ಲ ಬೇಕು. ಸೊ ಒಂದು ದೊಡ್ಡ ಆಸೆಯ ಲಿಸ್ಟ್ಗಳನ್ನು ಹೊಂದಿರ್ತಾರೆ. ಮುಂದೆ ಎಲ್ಲವೂ ಸರಿ ಹೋಗಬಹುದು ಅನ್ನುವಂತಹ ಆಸೆಗಳನ್ನು ಹೊಂದಿರುವಂತಹದ್ದು. ಆದರೆ ಆಸೆಗಳೇನೋ ನಾನು ಹೊಂದಿದ್ದೀನಿ, ಇಷ್ಟೆಲ್ಲ ಆಸೆಗಳು ನನಗಿದೆ, ಅವುಗಳು ಮುಂದೆ ಫಲಿಸತ್ತೋ ಇಲ್ವೋ ಗೊತ್ತಿಲ್ಲ, ಅದು ನನಗೆ ಹಾಗೇ ಆಗತ್ತೆ ಎನ್ನುವಂತಹ ಗ್ಯಾರಂಟಿ ಏನಿಲ್ಲ. ಬಟ್ ಅವುಗಳ ಬಗ್ಗೆ ನಾನು ಆಸಕ್ತಿಯನ್ನು ಹೊಂದಿದ್ದೀನಿ, ಅವುಗಳ ಬಗ್ಗೆ ಆಸೆಯನ್ನು ಇಟ್ಕೊಂಡಿದ್ದೀನಿ. ನನಗೆ ಸಿಗತ್ತೆ ಎನ್ನುವಂತಹದ್ದು ಏನು ಗೊತ್ತಿಲ್ಲ. ಇಟ್ ಈಸ್ ನಾಟ್ ಕ್ಲಿಯರ್. ಒಂದು ಕ್ಲಾರಿಟಿ ಎನ್ನುವಂತಹದ್ದು ಇಲ್ಲದೆ ಹೋದರೂ ಕೂಡ ಆದರೆ ಆಗಲಿ ಅನ್ನುವಂತಹ ಒಂದು ನಿರೀಕ್ಷೆ, ದಟ್ ನಿರೀಕ್ಷೆ ಇಸ್ ಕಾಲ್ಡ್ ಪ್ರತೀಕ್ಷಾ. ಮುಂದೆ ಜೀವನದಲ್ಲಿ ಅನೇಕ ಶುಭ ಗಳಿಗೆಗಳು, ಕಾಮನೆಗಳು ಇವೆಲ್ಲ ಆಗಲೇಬೇಕು. ಆದರೆ ಐ ಹ್ಯಾವ್ ನೋ ಐಡಿಯಾ ಆಗತ್ತೆ ಅನ್ನುವಂತಹ ಒಂದು ಗ್ಯಾರಂಟಿ ಕೂಡ ಇಲ್ಲ. ಆದರೆ ಆಸೆ ಪಡೋದ್ರಲ್ಲಿ ಏನು ತಪ್ಪು? ಆದ್ದರಿಂದ ಆದರೆ ಆಗಲಿ,
ದಟ್ ಈಸ್ ಎಕ್ಸ್ಪೆಕ್ಟೇಷನ್. ಸೊ ಹೀಗೆ ಅನೇಕ ರೀತಿಯ ಆಸೆಗಳು. ಕೆಲವರಿಗೆ ಮರಣದ ನಂತರದಲ್ಲಿ ಸ್ವರ್ಗದ ಬಯಕೆ ಇರುತ್ತೆ. ಯಾರಿಗೂ ಕೂಡ ನನಗೆ ನರಕ ಬೇಕು ಅನ್ನುವಂತಹ ಅಪೇಕ್ಷೆ ಇರೋದಿಲ್ಲ, ಆದರೆ ಮರಣದ ನಂತರದಲ್ಲಿ ಸ್ವರ್ಗ ಬೇಕು ಅಂತ ಹೇಳ್ತಾರೆ. ಇನ್ಫ್ಯಾಕ್ಟ್ ಸ್ವರ್ಗ ಮತ್ತು ನರಕದ ಬಗ್ಗೆ ಅವರಿಗೆ ಐಡಿಯಾನೇ ಇಲ್ಲ. ದೆರ್ ಈಸ್ ನೋ ಕ್ಲಾರಿಟಿ. ಯಾರು ಕೂಡ ತಾವು ಬದುಕಿರುವಾಗ ಸ್ವರ್ಗವನ್ನಾಗಲಿ ನರಕವನ್ನಾಗಲಿ ನೋಡಿದಂತಹ ಅನುಭವ ಇಲ್ಲ. ಎಲ್ಲೋ ಯಾರೋ ಹೇಳಿರುವಂತಹದನ್ನು ಕೇಳಿ ನರಕ ಅಂತಂದರೆ ಈ ರೀತಿ ದುಃಖ ಮತ್ತು ಸಂಕಟಗಳನ್ನು ಒದಗಿಸುವಂತಹ ಸ್ಥಳ. ಸ್ವರ್ಗ ಅಂತಂದರೆ ದೇರ್ ಈಸ್ ನೋ ದುಃಖ, ಅದು ಸದಾಕಾಲ ಸುಖವನ್ನೇ ಕೊಡುವಂತಹದ್ದು. ಅದು ಸದಾಕಾಲ ಸುಖವನ್ನೇ ಕೊಡುತ್ತೆ ಅನ್ನೋದೇ ಆದರೂ ಕೂಡ ಅದು ಮರಣದ ನಂತರದಲ್ಲಿ ಸಿಗಲಿ, ಈಗ ಬೇಡ. ಯಾಕೆ ಅಂತಂದರೆ ದೇರ್ ಈಸ್ ನೋ ಕ್ಲಾರಿಟಿ ಅಬೌಟ್ ದಿ ಸ್ವರ್ಗ ಆರ್ ನರಕ. ಯಾರೋ ಹೇಳಿದ್ದಾರೆ ಸ್ವರ್ಗ ಅಂದರೆ ಹೀಗಿರುತ್ತೆ, ನರಕ ಅಂದರೆ ಹೀಗಿರುತ್ತೆ, ಹೇಗೂ ಗೊತ್ತಿಲ್ಲ. ಸೊ ಇರೋವರೆಗೂ ಇರೋಣ ಹೀಗೆ. ಮರಣದ ನಂತರದಲ್ಲಿ ಸಿಗೋದಾದರೆ ಸ್ವರ್ಗ ಸಿಗಲಿ, ನರಕ ಬೇಡ. ಸೊ ದಿಸ್ ಈಸ್ ಕಾಲ್ಡ್ ಎಕ್ಸ್ಪೆಕ್ಟೇಷನ್, ಆಶಾ ಪ್ರತೀಕ್ಷಾ. ಹೀಗೆ ಆಶಾ ಪ್ರತೀಕ್ಷಾ ಅನ್ನುವಂತಹದ್ದು ನಾವು ನಮ್ಮ ಜೀವನದಲ್ಲಿ ನಾವು ಮುಂದೆ ಮುಂದೆ ಸಾಕಬೇಕು. ಸೊ ಇವುಗಳನ್ನು ಹೊಂದೋದ್ರಲ್ಲಿ ತಪ್ಪಿಲ್ಲ. ನಮ್ಮ ಬದುಕಿನ ದಿಕ್ಕನ್ನು ಬದಲಾಯಿಸುವಂತಹದ್ದೇ ಈ ರೀತಿಯ ಕೆಲವು ಹೋಪ್ಸ್ ಆ್ಯಂಡ್ ಎಕ್ಸ್ಪೆಕ್ಟೇಷನ್ಸ್. ಯಾವುದೇ ಒಂದು ಉದ್ದೇಶವನ್ನು ಅಥವಾ ಗುರಿಯನ್ನು ಇಟ್ಕೊಳ್ಳದೆ ನಾನು ಜೀವನ ಮಾಡ್ತೀನಿ ಅಂತಂದರೆ ಜೀವನದ ಬಂಡಿ ಮುಂದೆ ಹೋಗೋದಿಲ್ಲ. ಜೀವನದ ಬಂಡಿ ಮುಂದೆ ಹೋಗಬೇಕು ಅಂತಂದರೆ ಒಂದು ಉದ್ದೇಶವನ್ನು ಇಟ್ಕೋಬೇಕು. ನಾನು ಅಲ್ಲಿ ಹೋಗಿ ತಲುಪಬೇಕು. ಅಲ್ಲಿ ಹೋಗಿ ತಲುಪಬೇಕು ಅಂತಂದರೆ ಈ ಒಂದು ಬಂಡಿ ಮೇಲೆ ಕೂತ್ಕೊಂಡು ಗಾಡಿ ಓಡಿಸ್ಬೇಕು. ನಾನಲ್ಲಿ ಹೋಗಬೇಕು ಅನ್ನೋದೇ ಆಸೆ ಇಲ್ಲ ಅಂತಂದರೆ ಆ ಬಂಡಿ ಮೇಲೆ ಕೂತು ಏನು ಪ್ರಯೋಜನವೇ ಇಲ್ಲ. ಆದ್ದರಿಂದ ಬದುಕಿನ ಬಂಡಿ ಸಾಗಬೇಕು ಅಂತಂದರೆ ನಮ್ಮಲ್ಲಿ ಕೆಲವು ಆಸೆ ಬಯಕೆಗಳು ಇರಲೇಬೇಕು. ಸೊ ಆಸೆ ಬಯಕೆಗಳನ್ನು ಹೊಂದುವಂತಹದ್ದು ತಪ್ಪಲ್ಲ, ಆದರೆ ಹೊಂದಿರುವಂತಹ ಆಸೆ ಬಯಕೆಗಳನ್ನು ಪೂರೈಸಿಕೊಳ್ಳುವಾಗ ಅನುಸರಿಸುವ ಮಾರ್ಗ ಸರಿ ಇದೆಯಾ ಇಲ್ವಾ ಅನ್ನುವಂತಹದನ್ನು ವಿ ಹ್ಯಾವ್ ಟು ಟೇಕ್ ಕೇರ್ ಆಫ್ ದಟ್. ಸೊ ಈ ರೀತಿ ನಮ್ಮ ಬದುಕು ಚೆನ್ನಾಗಾಗಲಿ ಅಂತ ಏನು ಒಂದು ಆಶಾ ಮತ್ತು ಪ್ರತೀಕ್ಷಾ ಇವುಗಳನ್ನು ಇಟ್ಕೊಂಡಿರ್ತೀವಿ, ಅವೆಲ್ಲವುಗಳು ಕೂಡ ಒಮ್ಮೆಲೆ ನಾಶವಾಗಿ ಹೋಗುವಂತಹ ಸಂದರ್ಭ ಬರುತ್ತೆ. ಆದ್ದರಿಂದ ಬಂದಿರುವಂತಹ ಅತಿಥಿಯನ್ನು ನಾವು ಚೆನ್ನಾಗಿ ಸತ್ಕರಿಸಬೇಕು. ಇಲ್ಲಾಂದರೆ ಅಷ್ಟೈಶ್ವರ್ಯಗಳು ನಾಶವಾಗಿ ಹೋಗುತ್ತೆ. ಆ ಅಷ್ಟೈಶ್ವರ್ಯಗಳಲ್ಲಿ ಈ ಆಶಾ ಮತ್ತು ಪ್ರತೀಕ್ಷಾ ಅನ್ನುವಂತಹದ್ದು ಕೂಡ ಈ ಎರಡು ರೀತಿಯ ಐಶ್ವರ್ಯಗಳು. ಸೊ ಅದರಿಂದ ವಿ ಹ್ಯಾವ್ ಟು ಆನರ್ ದಟ್ ಅತಿಥಿ. ಮತ್ತು ಸಂಗತಂ ಅಂತಂದರೆ ನಮ್ಮ ವೇದಾಂತದಲ್ಲಿ ಸಜ್ಜನರ ಸಹವಾಸ ಅಂತ ಹೇಳ್ತಾರೆ. ಅಕಾರ್ಡಿಂಗ್ ಟು ದಿ ಶಾಸ್ತ್ರ ಅಂಡ್ ವೇದಾಂತ, ಸಜ್ಜನರು ಎಲ್ಲಿ ಸಿಗ್ತಾರೆ? ಸಜ್ಜನರ ಸಹವಾಸವನ್ನು ಮಾಡಬೇಕು ಅಂತ ಅನುಭವಿಗಳು, ಜ್ಞಾನಿಗಳು ಹೇಳ್ತಾರೆ. ಬಟ್ ಈ ಸಜ್ಜನರು ಎಲ್ಲಿ ಸಿಗ್ತಾರೆ? ಅವ್ರನ್ನ ಎಲ್ಲಿ ಹುಡುಕೊಂಡು ಹೋಗಬೇಕು? ಸಜ್ಜನರ ಸಹವಾಸ ಸಿಗೋದೆ ಸತ್ಸಂಗದಲ್ಲಿ. ಸೊ ಅದರಿಂದ ಸಂಗತಂ ಅಂತಂದರೆ ಸತ್ಸಂಗ ಅನ್ನೋ ಅರ್ಥ ಬರುತ್ತೆ. ಆದರೆ ಕೆಲವರಿಗೆ ಒಂದು ಪ್ರಶ್ನೆ ಇದೆ. ಅನೇಕರಿಗೆ ಈ ವಿಚಾರದಲ್ಲಿ ಆಶ್ಚರ್ಯ ಆಗುತ್ತೆ. ಯಾಕೆ ಅಂತಂದರೆ ಅವ್ರು ಹೇಳ್ತಾರೆ, ಮೈ ಲೈಫ್ ಈಸ್ ವೆರಿ ಕ್ಲೀನ್, ನನ್ನ ಬದುಕು ಬಹಳ ಪರ್ಫೆಕ್ಟ್ ಆಗಿದೆ. ನಾ ಹೇಗೆ ಬದುಕ್ತಾ ಇದ್ದೀನಿ ಅಂತಂದರೆ ಯಾರಿಗೂ ನನ್ನಿಂದ ತೊಂದರೆ ಇಲ್ಲ, ಯಾರಿಗೂ ತೊಂದರೆ ಕೊಟ್ಟಿಲ್ಲ, ಮತ್ತು ಯಾರಿಂದಲೂ ಅವರು ನನಗಿಂತಹದ್ದು ಮಾಡಬೇಕು ಅಂತ ಅವ್ರ ಬಗ್ಗೆ ನಾನು ನಿರೀಕ್ಷೆ ಇಟ್ಕೊಂಡಿಲ್ಲ, ಯಾರಿಗೂ ನಾನು ಕೆಡುಕು ಮಾಡಿಲ್ಲ, ಒಬ್ರಿಗೂ ನಾನು ಕೆಡುಕು ಮಾಡಿಲ್ಲ ಅಂತಂದಮೇಲೆ ನನಗೆ ಕೆಡುಕು ಆಗೋದಕ್ಕೆ ಸಾಧ್ಯವೇ ಇಲ್ಲ. ನನ್ನಿಂದ ಯಾರಿಗೂ ತೊಂದರೆ ಆಗಿಲ್ಲ ಅಂದಮೇಲೆ ನನಗೂ ಕೂಡ ತೊಂದರೆ ಆಗೋದೇ ಇಲ್ಲ. ಸೊ ನನ್ನ ಬದುಕು ಈ ರೀತಿ ಬಹಳ ಪರ್ಫೆಕ್ಟಾಗಿ ಒಂದು ಲೈನಲ್ಲಿ ಹಿಂಗೆ ಹೋಗ್ತಾ ಇದೆ ಅಂತಂದಾಗ
ನನಗೆ ಯಾಕೆ ಸತ್ಸಂಗ ಬೇಕು? ನನ್ನ ಲೈಫ್ ಚೆನ್ನಾಗಿದೆ ರೈಟ್ ನೌ, ಒಬ್ರಿಗೂ ತೊಂದರೆ ಕೊಡ್ತಾ ಇಲ್ಲ, ಬಹಳ ಅಚ್ಚುಕಟ್ಟಾಗಿ ನಾನು ಜೀವನವನ್ನು ಮಾಡ್ತಾ ಇದ್ದೀನಿ, ನನ್ನ ಬದುಕು ಈ ರೀತಿ ಇದೆ ಅಂತಂದ ಮೇಲೆ ನನಗೆ ಯಾಕೆ ಸತ್ಸಂಗ ಬೇಕು? ಸತ್ಸಂಗದಿಂದ ನನಗೆ ಏನು ಉಪಯೋಗ ಅನ್ನುವಂತಹದ್ದು ಒಂದು ಪ್ರಶ್ನೆ ಬರುತ್ತೆ. ಸತ್ಸಂಗಕ್ಕೆ ಹೋಗೋದ್ರಿಂದ ನನ್ನ ಜೀವನದಲ್ಲಿ ಯಾವ ರೀತಿಯ ಬದಲಾವಣೆಯನ್ನು ನಾನು ನೋಡಬಹುದು? ಈಗಾಗಲೇ ನನಗೆಲ್ಲ ಇದೆ, ಅದರಿಂದ ನನಗೆ ಯಾಕೆ ಸತ್ಸಂಗ ಬೇಕು ಅನ್ನುವಂತಹ ಪ್ರಶ್ನೆ ಬರುತ್ತೆ. ಆದರೆ ಸತ್ಸಂಗ ಯಾಕೆ ಬೇಕು? ನಾವೇನು ಬದುಕು ಅಂತ ಮಾಡ್ತಾ ಇದ್ದೀವಿ, ಇಟ್ ಈಸ್ ಆಲ್ವೇಸ್ ಲೌಕಿಕ. ಲೌಕಿಕದಲ್ಲಿ ಯಾವುದೆಲ್ಲವನ್ನ ನಾವು ಗಳಿಸ್ಕೋತೀವಿ ಅದು ಯಾವುದೂ ಶಾಶ್ವತ ಅಲ್ಲ. ಶಾಶ್ವತವಲ್ಲದೇ ಇರುವಂತಹದ್ದನ್ನು ಗಳಿಸಿಕೊಳ್ಳುವ ಪ್ರಯತ್ನವನ್ನು ನಾವು ಲೌಕಿಕದಲ್ಲಿ ಮಾಡ್ತೀವಿ. ಆದರೆ ಸತ್ಸಂಗ ಅಂತ ಹೇಳಿದಾಗ ಅಲ್ಲಿ ಸಿಗುವಂತಹ ಬದಲಾವಣೆ, ಅಲ್ಲಿ ಸಿಗುವಂತಹ ಉಪದೇಶ ಏನು ಅಂತಂದರೆ, ಮುಖ್ಯವಾಗಿ ಸತ್ಸಂಗ ಅಂತ ಹೇಳಿದಾಗ ದೇರ್ ಈಸ್ ಎ ಗುರು, ಅಲ್ಲಿ ಒಬ್ಬ ಗುರು ಇರ್ತಾನೆ. ಆ ಗುರುವಿನಿಂದ ನಾವು ಅನೇಕಗಳನ್ನು ಕಲಿಯಬಹುದಾಗುತ್ತೆ. ಒಂದು ತೃಪ್ತಿಕರವಾದ ಜೀವನ, ನೆಮ್ಮದಿ, ಶಾಂತಿ, ಇವೆಲ್ಲ ನನಗೆ ಬೇಕು ಅಂತಂದರೆ ಓನ್ಲಿ ಸತ್ಸಂಗ ವಿಲ್ ಟೀಚ್. ನಮ್ಮಲ್ಲಿ ಹಣ ಇರಬಹುದು, 3 ಹೊತ್ತು ಊಟ ಮಾಡಬಹುದು, ಆದರೆ ರಾತ್ರಿ ಮಲಗಿದಾಗ ನನಗೆ ನಿದ್ದೆ ಬರ್ತಾ ಇಲ್ಲ ಅಂತಂದರೆ ಲೈಫ್ ಈಸ್ ನಾಟ್ ವೆರಿ ಪೀಸ್ಫುಲ್. ಊಟ ಮಾಡದೆ ಹೋದರೂ ಕೂಡ ಮಲಗಿದ ತಕ್ಷಣ ನನಗೆ ನಿದ್ದೆ ಬರುತ್ತೆ ಅಂತಂದರೆ ಎಲ್ಲೋ ಒಂದು ಕಡೆ ನನ್ನ ಇವತ್ತಿನ ಬದುಕು ತೃಪ್ತಿಕರವಾಗಿ ನಡೆದಿದೆ. ಅಫ್ಕೋರ್ಸ್ ಹೊಟ್ಟೆ ಹಸಿವು ಅಷ್ಟೇ, ನಾನು ನಿದ್ದೆ ಮಾಡಬಹುದು, ದಟ್ ಈಸ್ ತೃಪ್ತಿ. ಆದರೆ ನನ್ನಲ್ಲಿ ಎಲ್ಲವೂ ಇದೆ, ಎಲ್ಲವೂ ಇದ್ದೂ ಕೂಡ ನಾನು ಮಲಗಿದ್ರೂ ನನಗೆ ನಿದ್ದೆ ಬರ್ತಾ ಇಲ್ಲ ಅಂತಂದರೆ ನಾನು ಲೈಫಲ್ಲಿ ನೆಮ್ಮದಿಯನ್ನು ಕಳ್ಕೊಂಡಿದ್ದೀನಿ ಅಂತ ಅರ್ಥ. ನೆಮ್ಮದಿಯನ್ನು ಯಾಕೆ ಕಳ್ಕೊಂಡಿದ್ದೀನಿ? ನನಗೆ ಯಾಕೆ ತೃಪ್ತಿ ಅನ್ನೋದು ಸಿಗ್ತಾ ಇಲ್ಲ? ನನಗೆ ಯಾಕೆ ಆತಂಕಗಳಿದೆ? ಮಲಗುವುದಕ್ಕೆ ಯಾಕೆ ಆಗ್ತಾ ಇಲ್ಲ? ಇನ್ಫ್ಯಾಕ್ಟ್ ಇಂತಹ ಪ್ರಶ್ನೆಯನ್ನು ಮಹಾಭಾರತದಲ್ಲಿ ಧೃತರಾಷ್ಟ್ರ ಪ್ರಶ್ನೆ ಮಾಡ್ತಾನೆ ವಿದುರನನ್ನ ಕುರಿತು. ವಿದುರನಿಗೆ ಹೇಳ್ತಾನೆ ನನಗೆ ನಿದ್ದೆ ಬರ್ತಾ ಇಲ್ಲ ಅಂತ ಹೇಳ್ತಾನೆ. ನೇರವಾಗಿ ವಿದುರ ಹೇಳ್ತಾನೆ, ನಿನಗೆ ಯಾಕೆ ನಿದ್ರೆ ಬರ್ತಾ ಇಲ್ಲ ಅಂತಂದರೆ ನೀನು ಕೆಲವುಗಳಲ್ಲಿ ಈ ರೀತಿ ಕೂಡ ಆಗಿರ್ಬೋದು. ಸಾಮಾನ್ಯವಾಗಿ ಒಬ್ಬ ಕಳ್ಳನಿಗೆ ತಾನು ಮಾಡಿರುವಂತಹ ಕೆಲಸ, ಕಳ್ಳತನ, ಇದು ಅಧರ್ಮ ಅನ್ನುವಂತಹದ್ದು ಗೊತ್ತಾಗಿದೆ. ಸೊ ಒಬ್ಬ ಕಳ್ಳನಿಗೆ ಹೆದರಿಕೆ ಇದೆ, ಯಾವುದೇ ಕ್ಷಣದಲ್ಲಿ ನನ್ನನ್ನು ಹುಡುಕಿ ಬಂಧಿಸಬಹುದು, ಆದ್ದರಿಂದ ನನಗೆ ಆ ಹೆದರಿಕೆಯ ಕಾರಣದಿಂದ ನಿದ್ದೆ ಬರೋದಿಲ್ಲ ಅಂತ ಒಬ್ಬ ಕಳ್ಳ ಹೇಳ್ತಾನೆ. ಆ ರೀತಿಯಲ್ಲಿ ಅಂತಹ ಏನಾದರೂ ತಪ್ಪು ನೀನು ಮಾಡಿದೆಯಾ ಅಂತ ಧೃತರಾಷ್ಟ್ರನನ್ನು ವಿದುರ ನೇರವಾಗಿ ಕೇಳ್ತಾನೆ. ದಟ್ ಮೀನ್ಸ್ ತೃಪ್ತಿ, ನೆಮ್ಮದಿ ಎನ್ನುವಂತಹದ್ದು ಇಲ್ಲದೆ ಹೋದರೆ ಮೈಂಡ್ಗೆ ರೆಸ್ಟ್ ಸಿಗೋದಿಲ್ಲ. ನಿದ್ರೆ ಈಸ್ ನಥಿಂಗ್ ಬಟ್ ದಿ ರೆಸ್ಟ್ನೆಸ್ ಆಫ್ ದಿ ಮೈಂಡ್. ಮನಸ್ಸು ಶಾಂತವಾಗಿದೆ ಅಂತಂದರೆ, ಮನಸ್ಸಿನಲ್ಲಿ ಯಾವ ಆಲೋಚನೆ ಇಲ್ಲ ಅಂತಂದರೆ ಒನ್ ಕ್ಯಾನ್ ಸ್ಲೀಪ್ ಪೀಸ್ಫುಲಿ. ಸೊ ಈ ರೀತಿಯ ನೆಮ್ಮದಿ ಮತ್ತು ಶಾಂತಿಯನ್ನು ಜೀವನದಲ್ಲಿ ನಾನು ಹೇಗೆ ಗಳಿಸಬಹುದು, ಅವುಗಳನ್ನು ಹೇಗೆ ಅರ್ಥ ಮಾಡ್ಕೋಬಹುದು, ಅವುಗಳು ನನಗೆ ಹೇಗೆ ಸಿಗುತ್ತೆ, ಇವೆಲ್ಲವನ್ನು ತಿಳಿಸ್ಕೊಡುವಂತಹದ್ದೇ ಒಬ್ಬ ಗುರು. ಆ ಗುರು ಎಲ್ಲಿರ್ತಾನೆ? ಸತ್ಸಂಗದಲ್ಲಿ ಇರ್ತಾನೆ. ಸತ್ಸಂಗಕ್ಕೆ ಹೋದಾಗ ಒಬ್ಬ ಗುರು ಹಾಗೂ ಅನೇಕ ಸಜ್ಜನರ ಸಹವಾಸ ಆಗತ್ತೆ. ಸೊ ಒಂದು ಸತ್ಸಂಗಕ್ಕೆ ನಾನು ದಿನ ಹೋಗ್ತಾ ಇದ್ದೀನಿ ಅಂತಂದರೆ ಇಟ್ ಇಸ್ ಅ ವೆಲ್ತ್. ಅಷ್ಟ ಐಶ್ವರ್ಯಗಳಲ್ಲಿ ಈ ಒಂದು ಸಂಗತಂ, ಸತ್ಸಂಗ ಅನ್ನುವಂತಹದ್ದು ಕೂಡ ಒಂದು ಐಶ್ವರ್ಯ. ದಿನನಿತ್ಯ ನಾನು ಒಂದು ಉಪನ್ಯಾಸಕ್ಕೆ ಹೋಗ್ತೀನಿ, ಅಲ್ಲಿ ಅನೇಕ ಉಪದೇಶಗಳು ನನಗೆ ಸಿಗ್ತಾ ಇದೆ ಅಂತಂದರೆ ಯು ಆರ್ ವೆರಿ ರಿಚ್ ಅಂತಲೇ ಅರ್ಥ. ಆದ್ದರಿಂದ
ಇಲ್ಲಿ ಸಂಗತಂ ಅನ್ನುವಂತಹದ್ದು ಕೂಡ ಅಷ್ಟೈಶ್ವರ್ಯಗಳಲ್ಲಿ ಒಂದಾಗಿದೆ. ಮತ್ತು ಸತ್ಸಂಗಕ್ಕೆ ಹೋದಾಗ ಗುರುವಿನ ಮಾರ್ಗದರ್ಶನದ ಕಾರಣದಿಂದ ಇಟ್ ಗಿವ್ಸ್ ಹಿಮ್ ದಿ ಪ್ರಾಪರ್ ಡೈರೆಕ್ಷನ್. ಎಲ್ಲಿ ನಾನು ಹೆಜ್ಜೆ ಹಾಕಬೇಕು, ಹೇಗೆ ನಾನು ಮುಂದುವರಿಬೇಕು, ಇಂತಹ ಒಂದು ಗೈಡ್ ಮತ್ತು ಗೈಡೆನ್ಸ್ ಸಿಗುವಂತಹದ್ದೇ ಸಂಗತಂ, ಸತ್ಸಂಗದಲ್ಲಿ. ಸೊ ಎ ಗುರು ವಿಲ್ ಶೋ ದಿ ಪಾತ್. ಮತ್ತು ಸೂನೃತಂ ಅಂತಂದರೆ ಮಧುರವಾದ ಮಾತುಗಳು, ಸ್ವೀಟ್ ವರ್ಡ್ಸ್ ಅಂತ ಹೇಳ್ತೀವಿ. ಮಾತು ಹೇಗಿತ್ತು ಅಂತಂದರೆ ಬಹಳ ಸಿಹಿಯಾಗಿತ್ತು ಅಂತ ಹೇಳ್ತೀವಿ. ಆ ಸಿಹಿ ಅನ್ನುವಂತಹದ್ದನ್ನ ನಾಲಿಗೆ ರುಚಿಯ ಮೂಲಕ ಸವಿದು ಹೇಳ್ತಾ ಇಲ್ಲ. ಕೆಲವು ಶಬ್ದಗಳು, ಕೆಲವು ಮಾತುಗಳು ಕಿವಿಗೆ ಬಿದ್ದಾಗ, ಒಂದು ಸಿಹಿಯ ಪದಾರ್ಥವನ್ನು ಸವಿದಾಗ ನಾಲಿಗೆ ಹೇಗೆ ಅದನ್ನು ಸಿಹಿ ಅಂತ ಆ ಒಂದು ಸಂದೇಶವನ್ನು ನಮ್ಮ ಮನಸ್ಸಿಗೆ ಮುಟ್ಟಿಸುತ್ತೆ, ಆ ರೀತಿಯಲ್ಲಿ ಕೆಲವು ಮಾತುಗಳು ಅಷ್ಟು ಮಧುರವಾಗಿ ನಮ್ಮ ಕಿವಿಗೆ ಬೀಳುತ್ತೆ. ಸೊ ಇಟ್ ಈಸ್ ಒನ್ ಆಫ್ ದಿ ಬಿಗ್ಗೆಸ್ಟ್ ವೆಲ್ತ್ ಅಂತ ನಮ್ಮ ಉಪನಿಷತ್ತುಗಳು ಹೇಳುತ್ತೆ. ನಮ್ಮ ಉಪನಿಷತ್ತು ಏನು ಹೇಳುತ್ತೆ, ನಮ್ಮ ಶಾಸ್ತ್ರ ಏನು ಹೇಳುತ್ತೆ? ಸತ್ಯವನ್ನೇ ನುಡಿಯಬೇಕು, ಸತ್ಯವನ್ನೇ ನುಡಿಯಬೇಕು ಅನ್ನುವಂತಹದ್ದು ಇಟ್ ಈಸ್ ದಿ ಬಿಗ್ಗೆಸ್ಟ್ ಎಕ್ಸ್ಪೆಕ್ಟೇಷನ್ ಆಫ್ ದಿ ಉಪನಿಷತ್ಸ್. ನಾವೆಲ್ಲರೂ ಕೂಡ ಸತ್ಯದಿಂದ ಇರಬೇಕು ಅನ್ನುವಂತಹದ್ದನ್ನು ನಮ್ಮ ವೇದ ಮತ್ತು ಉಪನಿಷತ್ತುಗಳು ನಮ್ಮಿಂದ ನಿರೀಕ್ಷೆ ಮಾಡುತ್ತೆ. ಸೊ ನೋ ಡೌಟ್ ವಿ ಹ್ಯಾವ್ ಟು ಸ್ಪೀಕ್ ದಿ ಟ್ರೂತ್. ಮತ್ತು ಸತ್ಯವನ್ನು ಹೇಳಬೇಕು ಅಂತಂದಾಗ ಅದು ಬರೀ ಸತ್ಯವಾಗಿದ್ದರೆ ಸಾಲದು. ಸತ್ಯದ ಜೊತೆಗೆ ಸತ್ಯವನ್ನು ನುಡಿಯುವಾಗ ಅದಕ್ಕೆ ಬಳಸುವಂತಹ ಶಬ್ದ ಮತ್ತು ಪದಗಳು ಹಿತಕರವಾಗಿರಬೇಕು. ಅದನ್ನ ಮಾತು ಮಧುರವಾಗಿರಬೇಕು ಅಂತ ಹೇಳ್ತಾರೆ. ಗೀತೆನಲ್ಲಿ ಪರಮಾತ್ಮ ಇದನ್ನ ವಾಂಗ್ಮಯ ತಪಸ್ ಅಂತಾನೆ ಕರೀತಾನೆ. ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯಂ ಹಿತಂ. ಸೊ ನಾವು ಮಾತನಾಡುವಾಗ ಈ 4 ಅಂಶಗಳನ್ನು ನಾವು ಗಮನದಲ್ಲಿಟ್ಕೊಂಡಿರ್ಬೇಕಾಗುತ್ತೆ. ಅನುದ್ವೇಗಕರಂ ವಾಕ್ಯಂ ಅಂತಂದರೆ ನಾವು ಮಾತನಾಡಲು ಬಳಸಿದಂತಹ ಪದಗಳು, ಆ ಶಬ್ದಗಳು ಮತ್ತೊಬ್ಬನನ್ನು ಕೆರಳಿಸಬಾರದು. ನಾವೇನಾದ್ರು ಮಾತನಾಡ್ತಾ ಇದ್ದಾಗ ಅದು ಅವನನ್ನು ಕೆರಳಿಸಬಾರ್ದು. ಮತ್ತಷ್ಟು ಇಂತಹ ಮಾತುಗಳು ಬೇಕು ಅಂತ ಅವನು ಆ ಮಾತುಗಳಿಗೆ ಕಾಯಬೇಕು. ಅವನು ಆ ರೀತಿ ಇರಬೇಕು ನಮ್ಮ ಮಾತುಗಳು. ಯಾಕೆ ಅಂತಂದರೆ ನಾವು ಆಡುವಂತಹ ಮಾತುಗಳು ಅವನಿಗೆ ಹೆಚ್ಚು ಆನಂದವನ್ನು ಕೊಡುತ್ತೆ. ಸೊ ಸತ್ಯವನ್ನು ನುಡಿಯುವಾಗ, ಸತ್ಯವನ್ನು ತಿಳಿಸಿಕೊಡುವಾಗ ಅದರ ಜೊತೆಯಲ್ಲಿ ತಿಳಿಸುವುದಕ್ಕೆ ಉಪಯೋಗಿಸುವಂತಹ ಶಬ್ದಗಳು ಕೂಡ ಮಧುರವಾಗಿರಬೇಕು. ದಟ್ ಈಸ್ ಕಾಲ್ಡ್ ಪ್ರಿಯಂ. ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನ ಬ್ರೂಯಾತ್ ಸತ್ಯಂ ಅಪ್ರಿಯಂ. ಸುಭಾಷಿತ ಈ ಮಾತು ಹೇಳುತ್ತೆ. ಸೊ ನಾವು ಮಾತನಾಡುವಾಗ ಅದು ಮತ್ತೊಬ್ಬನಿಗೆ ಉಪಯೋಗವಾಗಬೇಕು. ನಮ್ಮ ಭಾಷೆ, ನಮ್ಮ ಶಬ್ದ, ನಮ್ಮ ಮಾತುಗಳು ಅವನಿಗೆ ಉಪಯೋಗಕ್ಕೆ ಬರಬೇಕು. ಸೊ ದಿಸ್ ಇಸ್ ಕಾಲ್ಡ್ ಸೂನೃತಂ. ಮತ್ತು ಇಷ್ಟ ಅನ್ನುವಂತಹದ್ದು ನಾವು ಬಹಳ ಸಾಮಾನ್ಯವಾಗಿ ಉಪಯೋಗಿಸ್ಬಿಡ್ತೀವಿ ಕನ್ನಡದಲ್ಲಿ. ಇಷ್ಟ, ನನಗಿಷ್ಟ ಆಯಿತು. ಇಷ್ಟ ಅಂತಂದ್ರೆ ಏನು ಅಂತಂದರೆ ಆ್ಯಕ್ಚುಲಾಗಿ ನಾವೇನೆಲ್ಲ ಕರ್ಮಗಳನ್ನು ಮಾಡ್ತೀವಿ, ಆ ಕರ್ಮಗಳನ್ನು ಯಾಕೆ ಮಾಡ್ತೀವಿ? ಅನೇಕ ಕೆಲಸಗಳನ್ನು ನಾವು ಮಾಡ್ತೀವಿ. ಯಾಕೆ ಮಾಡ್ತೀವಿ ಅಂತಂದರೆ ನಮ್ಮೆಲ್ಲರಲ್ಲೂ ಕೆಲವು ಒಂದು ಆಸೆಗಳಿರುತ್ತೆ, ಆಸೆಯ ಬಯಕೆಗಳಿರುತ್ತೆ. ವೈಯಕ್ತಿಕವಾದಂತಹ ಆಸೆಯ ಬಯಕೆಗಳು, ಫ್ಯಾಮಿಲಿಗೆ ಸಂಬಂಧಪಟ್ಟಂತಹ ಆಸೆಯ ಬಯಕೆಗಳು, ಹೀಗೆ ಯಾವುದೋ ಕೆಲವು ಆಸೆಯ ಬಯಕೆಗಳನ್ನು ಇಟ್ಕೊಂಡು ನಾವು ಕರ್ಮವನ್ನು ಮಾಡ್ತೀವಿ, ಕೆಲಸವನ್ನು ಮಾಡ್ತೀವಿ. ಸೊ ನಾವು ನಮಗೆ ಇಂತಹದ್ದು ಬೇಕು ಅಂತ ಹೇಳಿ ಮಾಡುವಂತಹ ಕರ್ಮಗಳು, ದಟ್ ಈಸ್ ಕಾಲ್ಡ್ ಇಷ್ಟ ಆರ್ ಇಷ್ಟಕರ್ಮ. ಮತ್ತು
ಅಪೂರ್ತವನ್ನು ಅಪೂರ್ತ ಕರ್ಮ ಅಂತ ಕೂಡ ಕರೀತಾರೆ. ಅಪೂರ್ತ ಕರ್ಮ ಅಂತಂದ್ರೆ ಏನು ಅಂತಂದ್ರೆ, ನಾವು ಏನೆಲ್ಲ ಕೆಲಸವನ್ನು ಮಾಡ್ತೀವಿ ಆ ಕೆಲಸಗಳು ವೈಯಕ್ತಿಕವಾಗಿ ಸ್ವಾರ್ಥಕ್ಕಾಗಿ ಅಲ್ಲ. ನಾ ಏನೋ ಒಂದು ಕೆಲಸವನ್ನು ಮಾಡ್ತೀನಿ ಅಂತಂದರೆ ನಾಟ್ ಫಾರ್ ಮೀ, ನನಗಾಗಿ ಮಾಡಿಕೊಳ್ಳುವಂತಹದ್ದು ಇಷ್ಟಕರ್ಮ. ನನಗೆ ಇಂತಹದ್ದು ಬೇಕು, ನನ್ನ ಫ್ಯಾಮಿಲಿಗೆ ಇಂತಹದ್ದು ಬೇಕು ಅಂತ ಹೇಳಿ ನನಗಾಗಿ ನಮಗಾಗಿ ಮಾಡುವಂತಹ ಕರ್ಮಗಳು ಇಷ್ಟಕರ್ಮ. ಬಟ್ ಅಪೂರ್ತ ಕರ್ಮ ಅಂತಂದರೆ, ನಾ ಯಾವ ಕೆಲಸವನ್ನು ಮಾಡ್ತೀನಿ ಆ ಕೆಲಸದಲ್ಲಿ ಸಿಗುವಂತಹ ಫಲ ಈಸ್ ನಾಟ್ ಫಾರ್ ಮೀ, ಅದು ನನಗೆ ಬೇಕಾಗಿಲ್ಲ. ನಾನು ಮಾಡುವಂತಹ ಕರ್ಮದಿಂದ ಇಡೀ ಲೋಕಕ್ಕೆ, ಇಡೀ ಒಂದು ಸೊಸೈಟಿಗೆ, ಸಮಾಜಕ್ಕೆ ಅದರ ಅನುಕೂಲ ಆಗಬೇಕು. ಇಲ್ಲಿ ನನ್ನಂತೆ ಅನೇಕರುಗಳಿದ್ದಾರೆ, ಆ ಅನೇಕರುಗಳಿಗೆ ಅದು ಉಪಯೋಗವಾಗಬೇಕು. ಸೊ ಮಾಡುವಂತಹ ಕೆಲಸದಿಂದ ಬೇರೆಯವರ ಬದುಕು ಉತ್ತಮವಾಗಬೇಕು. ಸೊ ದಟ್ ಈಸ್ ಕಾಲ್ಡ್ ಅಪೂರ್ತ ಕರ್ಮ. ಈಗ ನನ್ನ ಬದುಕು, ನನ್ನ ಜೀವನ, ನನಗೆ ಅನೇಕಗಳು ಸಿಕ್ಕಿದೆ ಅಂತಂದಾಗ ಆ ಅನೇಕಗಳು ಸಿಕ್ಕಿರುವಂತಹದ್ದು ಕೇವಲ ನಾನು ಮಾಡಿದಂತಹ ಕರ್ಮದಿಂದ ಮಾತ್ರ ಅಲ್ಲ. ನಾನು ಮಾಡುವಂತಹ ಕರ್ಮದ ಜೊತೆಗೆ ಕಾಣದ ಅನೇಕ ಕೈಗಳು ನನಗಾಗಿ ಕೆಲಸವನ್ನು ಮಾಡಿರುತ್ತೆ. ನಾನು ಮಾಡುವಂತಹ ಕೆಲವು ಕೆಲಸಗಳಿಂದ ನಾನು ಹಣವನ್ನು ಸಂಪಾದನೆ ಮಾಡಬಹುದು, ಆದರೆ ಸಂಪಾದನೆ ಮಾಡಿದ ಹಣದಿಂದ ನಾನು ಊಟ ಮಾಡೋಕ್ಕಾಗೋದಿಲ್ಲ. ಅಲ್ಲಿ ಮತ್ತೊಬ್ಬ ರೈತ ಬೆವರು ಸುರಿಸಿ ಆಹಾರವನ್ನು ಬೆಳೆದಿರ್ತಾನೆ. ಅವನು ಬೆಳೆದಂತಹ ಆಹಾರ ಯಾವುದೋ ಊರಲ್ಲಿ ಬೆಳೆದಿರ್ತಾನೆ, ಅದು ನನ್ನ ಒಂದು ಹೊತ್ತಿನ ಊಟ ಆಗುತ್ತೆ. ಸೊ ನನಗಾಗಿ ಅವನು ಕಷ್ಟಪಟ್ಟಿದ್ದಾನೆ. ಇಲ್ಲಿ ಹಣವನ್ನು ಸಂಪಾದನೆ ಮಾಡಿರುವಂತಹದ್ದು ನನಗೆ, ದಟ್ ಈಸ್ ಇಷ್ಟಕರ್ಮ. ಒಬ್ಬ ರೈತ ಮಾಡುವಂತಹದ್ದು ಅಪೂರ್ತ ಕರ್ಮ. ಆದ್ದರಿಂದ ನಾನು ಮಾಡುವಂತಹ ಕೆಲಸ ಅಲ್ಲಿ ನನಗೆ ಸ್ವಾರ್ಥದ ಚಿಂತನೆ ಇಲ್ಲ, ಅದು ಅನೇಕರಿಗೆ ತಲುಪಬೇಕು, ಅನೇಕರ ಬದುಕು ಉತ್ತಮವಾಗಬೇಕು. ಈ ದೃಷ್ಟಿಯಿಂದ ಮಾಡುವಂತಹ ಕರ್ಮಗಳನ್ನು ಅಪೂರ್ತ ಕರ್ಮ ಅಂತ ಹೇಳ್ತಾರೆ. ಮತ್ತು ಇಂತಹದ್ದನ್ನು ಯಾಕೆ ನಾವು ಮಾಡ್ತೀವಿ? ಸಮಾಜದಲ್ಲಿ ಅನೇಕರ ಬದುಕು ಉತ್ತಮವಾಗಬೇಕು ಅನ್ನುವಂತಹ ಆಸೆಯನ್ನು ನಾವು ಯಾಕೆ ಇಟ್ಕೋತೀವಿ? 4 ಜನಕ್ಕೆ ಒಳ್ಳೆಯದಾದಾಗ ನನಗೆ ಆನಂದವಾಯಿತು, ನಾನು ಸಂತೋಷಪಟ್ಟೆ, ನನಗೆ ತೃಪ್ತಿ ಆಯಿತು, ಅವರೆಲ್ರಿಗೂ ಇಂತಹ ಸಿಕ್ಕಿದ್ದು ನನಗೆ ಖುಷಿ ಆಯಿತು ಅಂತ ನಾವು ಯಾಕೆ ಹೇಳ್ತೀವಿ ಅಂತಂದರೆ, ನಮಗೆ ವೇದಾಂತ ಗೊತ್ತಿದೆಯೋ ಗೊತ್ತಿಲ್ವೋ, ಆದರೆ ಬೇರೆಯವರು ಸಂತೋಷವಾಗಿದ್ದಾರೆ ಅಂತಂದಾಗ ನನಗೆ ಯಾಕೆ ಸಂತೋಷ ಆಗತ್ತೆ ಅಂತಂದರೆ, ಐ ಆಮ್ ನಾಟ್ ಡಿಫ್ರೆಂಟ್ ಫ್ರಮ್ ಅದರ್ಸ್. ನೋಡೋದಕ್ಕೆ ನಾನು ಬೇರೆ ಅವರು ಬೇರೆ ಅಂತ ನಾವು ಎಲ್ಲರನ್ನ ಬೇರೆ ಬೇರೆ ಮಾಡಿ ಹೇಳ್ತೀವಿ. ಆದರೆ ವೇದಾಂತದ ಬಹಳ ದೊಡ್ಡ ಸತ್ಯ ಅಂತಂದ್ರೆ ಏನು ಅಂತಂದರೆ, ನಾನು ಅವರೆಲ್ಲರಿಗಿಂತ ಬೇರೆ ಅಲ್ಲ, ನನಗಿಂತ ಅವ್ರು ಯಾರೂ ಬೇರೆ ಅಲ್ಲ. ಈ ಕಾರಣದಿಂದ ಅವರೆಲ್ಲರೂ ಸಂತೋಷವಾಗಿದ್ದಾರೆ ಅಂತಂದರೆ ನನಗೆ ಸಂತೋಷವಾಗುತ್ತೆ. ಇದೊಂದೇ ಕಾರಣದಿಂದ ನಮ್ಮ ಸನಾತನ ಧರ್ಮದಲ್ಲಿ ಶಾಂತಿ ಮಂತ್ರ ಮತ್ತು ಬೇರೆ ರೀತಿ ನಾವು 4 ಜನಕ್ಕೆ ಒಳ್ಳೇದಾಗಬೇಕು ಅಂತಂದಾಗ ನಾವು ಏನು ಪ್ರಾರ್ಥನೆ ಮಾಡ್ತೀವಿ ಅಂತಂದರೆ, ಸರ್ವೇ ಜನಾಃ ಸುಖಿನೋ ಭವಂತು. ನಾವು ದಿನನಿತ್ಯ ಭಗವಂತನಿಗೆ ಪ್ರಾರ್ಥನೆ ಮಾಡಿ ಕೊನೆಯಲ್ಲಿ ನಾವೇನು ಹೇಳ್ತೀವಿ ಅಂತಂದರೆ, ಎಲ್ರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತೀವಿ. ಯಾಕೆ ಕೇಳ್ಕೊತೀವಿ? ಅನೇಕರಿಗೆ ಅದು ನೇರವಾಗಿ ಅರ್ಥ ಆಗೋದಿಲ್ಲ. ಆದರೆ ಎಲ್ಲರೂ ಕೇಳ್ತಾರಲ್ಲ, ನಾನು ಕೇಳ್ಕೊತಾ ಇದ್ದೀನಿ. ಆ ರೀತಿ ಕೇಳ್ಕೊಂಡ್ರೂ ಕೂಡ ದ ಹಿಡನ್ ಅಜೆಂಡಾ ಈಸ್, ಆ ಬೇರೆಯವರು ನನಗಿಂತ ಬೇರೆ ಅಲ್ಲ. ಯಾಕೆ ಅಂತಂದರೆ, ಯಾರೋ 4 ಜನ ಕಷ್ಟಪಡ್ತಾ ಇದ್ದಾರೆ, ಆ ಕಷ್ಟಪಡ್ತಾ ಇರೋದನ್ನು ನಾನು ನೋಡಿದಾಗ ನಾನು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ನನ್ನ ಮುಖವನ್ನು ನಾನು ಹಿಂಡ್ಕೋಬೇಕಾಗತ್ತೆ, ನನ್ನ ಕರಳಿನಲ್ಲಿ ಸಂಕಟ ಬರುತ್ತೆ. ಅವ್ರು ಯಾರಿಗೋ ತೊಂದರೆ ಆದರೆ ನನ್ನ ಕರಳಿನಲ್ಲಿ ಯಾಕೆ ಸಂಕಟ ಬರಬೇಕು? ನಾನು ಯಾಕೆ ಮುಖವನ್ನು ಹಿಂಡ್ಕೋಬೇಕು? ನಾನು ಯಾಕೆ ಕಣ್ಣುಗಳನ್ನು ಚಿಕ್ಕದು ಮಾಡಿಕೊಂಡು ಬೇರೆ ರೀತಿಯಲ್ಲಿ ನೋಡಿ ಆ ಸಂಕಟವನ್ನು ನಾನು ಯಾಕೆ ಅನುಭವಿಸ್ತೀನಿ ಅಂತಂದರೆ, ದೇ ಆರ್ ನಾಟ್ ಡಿಫ್ರೆಂಟ್ ಫ್ರಮ್ ಮೀ. ಇದೊಂದೇ ಕಾರಣದಿಂದ ಬೇರೆ ಯಾರಿಗೋ ನೋವಾಗಿದೆ ಅಂತಂದಾಗ ನನಗೂ ಕೂಡ ನೋವಿನ ಒಂದು ಅಂಶ ನನಗೆ ತಟ್ಟತ್ತೆ.
ಸೊ ಯಾರಿಗೋ ಸಂತೋಷ ಆಗಿದೆ ಅಂತಂದಾಗ ಆ ಸಂತೋಷ ನನಗೂ ಅನುಭವ ಆಗ್ತಾ ಇದೆ ಅಂತಂದರೆ ಅಷ್ಟು ದೊಡ್ಡ ಸಂತೋಷದಲ್ಲಿ ಒಂದು ಸಂತೋಷದ ಅಂಶ ನನ್ನನ್ನು ಕೂಡ ಕಟ್ಟಿರುತ್ತೆ. ಆದ್ದರಿಂದ ನಾವು ಸರ್ವೇ ಜನಾಃ ಸುಖಿನೋ ಭವಂತು. ಸೊ ದಿಸ್ ಇಸ್ ಕಾಲ್ಡ್ ಅಪೂರ್ತ ಕರ್ಮ. ಸೊ ಹೀಗಾಗಿ ಅನೇಕರು ಇಂತಹ ಕರ್ಮಗಳನ್ನು ಮಾಡ್ತಾರೆ. ಮತ್ತು ಪುತ್ರ, ದಟ್ ಈಸ್ ದ ನೆಕ್ಸ್ಟ್ ಐಶ್ವರ್ಯ. ಸಾಮಾನ್ಯವಾಗಿ ಪುತ್ರ ಅಂದ ತಕ್ಷಣ ನೇರವಾದ ಟ್ರಾನ್ಸ್ಲೇಷನ್ ಏನು? ಮಗ. ಆದರೆ ಈ ಸಂದರ್ಭದಲ್ಲಿ ಪುತ್ರ ಅಂತಂದರೆ ಮಕ್ಕಳು ಅನ್ನುವ ಅರ್ಥವನ್ನು ತಗೋಬೇಕಾಗತ್ತೆ. ಯಾರೇ ಒಬ್ಬ ಪೇರೆಂಟ್, ಮನೆಯ ಯಜಮಾನ ಆಗಿರಬಹುದು, ಒಬ್ಬ ಸಂಸಾರಿ ಗೃಹಸ್ಥ ಅಂತ ಹೇಳಿದಾಗ ಅವನ ಮುಖ್ಯ ಗುರಿ ಮತ್ತು ಉದ್ದೇಶ ಏನು ಅಂತಂದರೆ, ಮುಂದೆ ನನ್ನ ಮಕ್ಕಳುಗಳು ಕೂಡ ಬಹಳ ಬುದ್ಧಿವಂತರಾಗಿರಬೇಕು, ಯೋಗ್ಯರಾಗಿರಬೇಕು, ಸಮಾಜದಲ್ಲಿ ಒಂದು ಒಳ್ಳೆಯ ಹೆಸರು ಗಳಿಸಬೇಕು ಮತ್ತು ಜೀವನದಲ್ಲಿ ಬರುವಂತಹ ಎಲ್ಲ ಚಾಲೆಂಜ್ಗಳನ್ನು ಸ್ವೀಕರಿಸಿ ಅವುಗಳೆಲ್ಲವನ್ನು ಅವ್ರು ಗೆಲ್ಲಬೇಕು ಅಂತಹ ಯೋಗ್ಯತೆ ಅವರು ಸಂಪಾದನೆ ಮಾಡಿರಬೇಕು. ಸೊ ಅಂತಹ ಎಕ್ಸ್ಪೆಕ್ಟೇಷನ್ ಒಬ್ಬ ಗೃಹಸ್ಥನಿಗೆ ಇರುತ್ತೆ. ಸೊ ಯಾವುದೇ ಸಂದರ್ಭದಲ್ಲಿ ಎಂತಹದೇ ಚಾಲೆಂಜ್ ಬಂದಾಗ ಆ ಚಾಲೆಂಜ್ ಎಲ್ಲವನ್ನು ಅವರು ಫೇಸ್ ಮಾಡಬೇಕು. ಮತ್ತು ಈ ರೀತಿ ಅನೇಕ ಅನುಭವಗಳಾಗಿ ಅನೇಕ ಚಾಲೆಂಜ್ಗಳನ್ನು ಅವರು ಫೇಸ್ ಮಾಡಿದಾಗ ಅವರು ಒಂದು ಪ್ರೌಢ ಅವಸ್ಥೆಗೆ ಬಂದಿರ್ತಾರೆ. ಆಗೇನಾಗಿರುತ್ತೆ, ಮನೆಯ ಯಜಮಾನ ಅವನಿಗೆ ವಯಸ್ಸಾಗಿರುತ್ತೆ, ಅವನಿಗೆ ವೃದ್ಧಾಪ್ಯ ಬಂದಿರುತ್ತೆ, ಮಕ್ಕಳುಗಳೆಲ್ಲ ಆ ಒಂದು ಯಂಗ್ ಏನು ಹೇಳ್ತೀವಿ ಮಧ್ಯವಯಸ್ಕ ಅಥವಾ ಒಂದು ಪ್ರೌಢಾವಸ್ಥೆಗೆ ಬಂದಿರ್ತಾರೆ. ಆಗ ಅವ್ರಿಗೇನಾಗುತ್ತೆ, ಮನೆಯಲ್ಲಿ ಇರೋಂತಹ ತಂದೆ ತಾತ ಇವರೆಲ್ಲ ವಯಸ್ಸಾಗಿದ್ದಾರೆ, ಅವ್ರನ್ನೆಲ್ಲ ನಾವು ಚೆನ್ನಾಗಿ ನೋಡ್ಕೋಬೇಕು. ಈ ಎಲ್ಲ ಚಿಂತನೆಗಳು ಮಕ್ಕಳುಗಳಿಗೆ ಬರಬೇಕು ಅಂತಂದರೆ ಉತ್ತಮವಾದ ಸಂಸ್ಕಾರವನ್ನು ಕೊಡಬೇಕು. ಸೊ ಪುತ್ರ ಅಂತಂದರೆ ಮಕ್ಕಳು ಅಂತ ಹೇಳಿದಾಗ ಮಕ್ಕಳಲ್ಲಿ ಒಬ್ಬ ಮನೆಯ ಯಜಮಾನ ಆರ್ಯ ಗೃಹಸ್ಥ ಅವನು ಎಕ್ಸ್ಪೆಕ್ಟ್ ಮಾಡುವಂತಹದ್ದು ಮಕ್ಕಳುಗಳೆಲ್ಲ ಯಾಕೆ ಯೋಗ್ಯರಾಗಿರಬೇಕು ಅಂತಂದರೆ, ಕೇವಲ ವೃದ್ಧಾಪ್ಯದಲ್ಲಿ ನಮ್ಮನ್ನು ಮಾತ್ರ ನೋಡ್ಕೋತಾರೆ ಅಂತಲ್ಲ, ಇಡೀ ಸಮಾಜಕ್ಕೆ ಅವರು ಬೇಕಾಗ್ತಾರೆ, ಒಂದು ಮಾದರಿ ಆಗ್ತಾರೆ. ಯಾಕೆಂತಂದರೆ ಒಂದು ಮನೆಯಲ್ಲಿ ಒಬ್ಬ ಮಗ ತನ್ನ ತಂದೆಯ ತಾಯಿಗಳನ್ನು ಬಹಳ ಚೆನ್ನಾಗಿ ನೋಡ್ಕೋತಾ ಇದ್ದಾನೆ ಅನ್ನೋದಂತಹದ್ದು ಬೇರೆ 4 ಜನಕ್ಕೆ ಗೊತ್ತಾದಾಗ ಅವರಲ್ಲೂ ಕೂಡ ಬದಲಾವಣೆಯನ್ನು ಈ ಮಕ್ಕಳುಗಳು ತರ್ತಾರೆ. ಅಂತಹ ಮಕ್ಕಳುಗಳು, ಸೊ ಅಂತಹ ಮಕ್ಕಳುಗಳು ಅಂತಂದರೆ ದೇ ಆರ್ ರಿಯಲಿ ವೆಲ್ತ್. ಅದರಿಂದ ಅಷ್ಟೈಶ್ವರ್ಯ ಅಂತ ಹೇಳಿದಾಗ ಪುತ್ರ ಅನ್ನುವಂತಹದ್ದು ಕೂಡ ಒಂದು ಐಶ್ವರ್ಯ ಅಂತ ನಮ್ಮ ವೇದಾಂತ ತಿಳಿಸ್ಕೊಡುತ್ತೆ. ಮತ್ತು ಕೊನೆಯದು ಪಶು ಅಂತಂದರೆ ನಾವೇನು ಕ್ಯಾಟಲ್ ವೆಲ್ತ್ ಅಂತ ಹೇಳ್ತೀವಿ. ಹಸು, ಎತ್ತುಗಳು, ದನ, ಕರುಗಳು, ಕುರಿ ಇವೆಲ್ಲವನ್ನು ಸೇರಿಸಿ ಪಶು ಅಂತ ಹೇಳ್ತಾರೆ. ಹಿಂದೆ ಒಂದು ಕಾಲದಲ್ಲಿ, ಬಹಳ ಹಿಂದೆ, ನಮ್ಮ ಪೂರ್ವಿಕರ ಒಂದು ಅಂತಸ್ತು ಅಳಿಬೇಕು ಅಂತಂದರೆ ಅವರ ಮನೆಯಲ್ಲಿ ಎಷ್ಟು ಹಸು ಇದೆ, ಎಷ್ಟು ಎಮ್ಮೆ ಇದೆ, ಎಷ್ಟು ಎತ್ತುಗಳಿದೆ, ದನ ಕರುಗಳು ಎಷ್ಟಿದೆ, ಕುರಿ ಮೇಕೆ ಆಡುಗಳು ಎಷ್ಟಿದೆ, ಆ ಎಷ್ಟು ಜಾಸ್ತಿ ಇರುತ್ತೆ ಅಷ್ಟು ರಿಚ್ ಅಂತ ಹಿಂದೆ. ಸೊ ಈ ಕ್ಯಾಟಲ್ ಅನ್ನುವಂತಹದ್ದು ಇಸ್ ಎ ವೆಲ್ತ್. ಪಶು ಅನ್ನುವಂತಹದ್ದು ಒಂದು ವೆಲ್ತ್. ಸೊ ಹೀಗೆ ಈ ಅಷ್ಟೈಶ್ವರ್ಯಗಳನ್ನು ಒಬ್ಬ ಗೃಹಸ್ಥ ಹೊಂದಿರ್ತಾನೆ. ಅಂತಹ ಗೃಹಸ್ಥ ಒಂದು ವೇಳೆ ಅವನ ಬುದ್ಧಿಯಲ್ಲಿ ಅಲ್ಪಮೇಧಸಃ, ಅವನ ಬುದ್ಧಿಯಲ್ಲಿ ಸ್ವಲ್ಪ ಏನೋ ಒಂದು ಕೊರತೆಯುಂಟಾಗಿ ಮನೆಗೆ ಬಂದಂತಹ ಒಬ್ಬ ಬ್ರಾಹ್ಮಣ ಅತಿಥಿಯನ್ನು ಸೂಕ್ತವಾಗಿ ಸತ್ಕರಿಸದಿದ್ದ ಪಕ್ಷದಲ್ಲಿ he is going to lose all these ಐಶ್ವರ್ಯಾಸ್. ಈ ಎಲ್ಲ ಅಷ್ಟ ಐಶ್ವರ್ಯಗಳು ಕೂಡ ನಾಶವಾಗಿ ಹೋಗುತ್ತೆ. ಸೊ ಇಲ್ಲಿ ಯಮಧರ್ಮರಾಜನ ಹೆಂಡತಿ ಯಮಧರ್ಮರಾಜನಿಗೆ ಹೇಳ್ತಾ ಇರುವಂತಹದ್ದು, ಮನೆಗೆ ಬಂದಿರುವಂತಹ ಬ್ರಾಹ್ಮಣ ಅತಿಥಿ he is appearing as ಅಗ್ನಿ, ವೈಶ್ವಾನರ. ಇಂತಹ ಅತಿಥಿ ದೇವರಿಗೆ ನಾವು ಸರಿಯಾಗಿ ನೋಡ್ಕೋಬೇಕು. ಮನೆಗೆ ಅವನು ಅತಿಥಿಯಾಗಿ ಬಂದಿದ್ದಾನೆ, ಆದ್ದರಿಂದ ಬಂದಿರುವಂತಹ ಅತಿಥಿಗೆ ಒಳ್ಳೆಯ ಸತ್ಕಾರ
ಊಟ, ವಸತಿ ಇವೆಲ್ಲ ಚೆನ್ನಾಗಿ ಸಿಗಬೇಕು. ಅವನು ತೃಪ್ತನಾಗ್ತಾನೆ. ಬಂದಿರುವಂತಹ ಅತಿಥಿ ತೃಪ್ತಿಯಾಗಿದ್ದಾನೆ ಅಂತಂದರೆ ಇಡೀ ಮನೆಗೆ ಅದು ಶ್ರೇಯಸ್ಸನ್ನು ತರುತ್ತೆ. ಬಟ್ ಈಗ ಅನ್ಫಾರ್ಚುನೇಟ್ಲಿ ಇಲ್ಲಿಗೆ ಬಂದಿರುವಂತಹ ಅತಿಥಿ, ಬ್ರಾಹ್ಮಣ ಅತಿಥಿ ಅನಶ್ನನ್, ಊಟವಿಲ್ಲದೆ ಉಪವಾಸದಿಂದ ವಸತಿ, ಇಲ್ಲಿ ವಾಸ ಮಾಡ್ತಾ ಇದ್ದಾನೆ. 3 ದಿನ ಆಯಿತು ಅವನು ಬಂದು. ಅಂತಹವನು ಈ ಮನೆಗೆ ಶ್ರೇಯಸ್ಸನ್ನು, ಯಾವ ಒಂದು ಅಷ್ಟ ಐಶ್ವರ್ಯ ಅಂತಿದೆ ಅದನ್ನು ನಾಶ ಮಾಡುವಂತಹ ಶಕ್ತಿಯನ್ನು ಹೊಂದಿದ್ದಾನೆ. ಆದ್ದರಿಂದ ಮನೆಯ ಯಜಮಾನನಾಗಿ ನಿನ್ನ ಬುದ್ಧಿಯಲ್ಲಿ ಅಲ್ಪ ಮೇಧಸಃ ಅನ್ನುವಂತಹದ್ದು ಆಗಬಾರ್ದು. ಆದ್ದರಿಂದ ಕೂಡಲೇ ಹರ ಉದಕಂ, ಹೇ ವೈವಸ್ವತ, ಈ ಕ್ಷಣದಲ್ಲಿ ಹೋಗಿ ನೀನು ನೀರು ತಗೊಂಬ. ಬಂದಿರುವಂತಹ ಅತಿಥಿಯನ್ನು ಮೊದಲು ಸತ್ಕಾರ ಮಾಡೋಣ, ಆಮೇಲೆ ಬೇರೆ ಕೆಲಸಗಳು. ಯಾಕೆ ಅಂತಂದರೆ ಈ ಅತಿಥಿ ಅವನಿಗೆ ಸತ್ಕಾರ ಸರಿಗೆ ಮಾಡದೆ ಹೋದರೆ ಏತತ್, ಈ ಎಲ್ಲ ಅಷ್ಟ ಐಶ್ವರ್ಯಗಳನ್ನು ವೃಂಕ್ತೆ, ನಾಶವನ್ನು ಮಾಡಿಬಿಡ್ತಾನೆ. ಇಂತಹ ಒಂದು ಎಚ್ಚರಿಕೆಯನ್ನು ಸೂಕ್ತ ಸಮಯದಲ್ಲಿ ಯಮಧರ್ಮರಾಜನ ಹೆಂಡತಿ ಯಮಧರ್ಮರಾಜನಿಗೆ ತಿಳಿಸ್ತಾ ಇದ್ದಾಳೆ. ಮತ್ತು ಇಲ್ಲಿ ಉಪನಿಷತ್ತು ಈ ಒಂದು ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ತಿಳಿಸ್ತಾ ಇರುವಂತಹ ಒಂದು ಸಂದೇಶ ಏನು ಅಂತಂದರೆ, ಮನೆಗೆ ಒಬ್ಬ ಅತಿಥಿ ಬಂದಿದ್ದಾನೆ ಅಂತಂದರೆ ಅಂತಹವನನ್ನು ಸತ್ಕರಿಸುವಂತಹದ್ದು ನಮ್ಮ ಸತ್ಸಂಪ್ರದಾಯ. ಆ ಸಂಪ್ರದಾಯವನ್ನು ನಾವು ಮುಂದುವರಿಸ್ಕೊಂಡು ಹೋಗಬೇಕು. ನಾವು ಮುಂದುವರಿಸ್ಕೊಂಡು ಹೋದರೆ ಮುಂದಿನ ಪೀಳಿಗೆಗೆ ನಾವು ಅದನ್ನು ಬಿಟ್ಕೊಡ್ತೀವಿ, ಅವರು ಅದನ್ನು ಕಂಟಿನ್ಯೂ ಮಾಡ್ತಾರೆ. ಸೊ ಈ ಒಂದು ಧರ್ಮದಲ್ಲಿ ಇದು ನಿರಂತರವಾಗಿ ಅತಿಥಿ ಸತ್ಕಾರ ಅನ್ನುವಂತಹದ್ದು ಇರಲೇಬೇಕು. ಮತ್ತು ಈ ಸೂಕ್ಷ್ಮವನ್ನು ತಿಳಿಸ್ತಾ ಇಲ್ಲಿ ವ್ಯಾಖ್ಯಾನಕಾರರು ಪ್ರತಿ ಹೆಜ್ಜೆಗೆ ಬ್ರಾಹ್ಮಣ ಮತ್ತು ಅತಿಥಿ ಅನ್ನುವಂತಹ ಪದಗಳನ್ನು ಮತ್ತೆ ಮತ್ತೆ ಉಪಯೋಗ ಮಾಡಿದ್ದಾರೆ. ಇಷ್ಟೊಂದು ರಿಪೀಟ್ ಆಗಿ ಈ ಒಂದು ಶಬ್ದ ಬಂದಿರೋದ್ರಿಂದ ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ. ಎಸ್ಪೆಷಲಿ ಈ ಒಂದು ಉಪನಿಷತ್ನಲ್ಲಿ, ಕಠೋಪನಿಷತ್ನಲ್ಲಿ ಒಬ್ಬ ಬ್ರಾಹ್ಮಣ ಬಾಲಕ, ಚಿಕ್ಕ ಹುಡುಗ, ಅವನನ್ನು ಕುಮಾರ ಅಂತಲೇ ಕರೆದಿದೆ ಉಪನಿಷತ್. 7-8 ವರ್ಷದವನು. ಅಂತಹ ಬಾಲಕನಿಗೆ ಬ್ರಹ್ಮಜ್ಞಾನವನ್ನು ಉಪದೇಶಿಸಿರುವಂತಹ ಪ್ರಸಂಗವನ್ನು ನಾವಿಲ್ಲಿ ನೋಡಬಹುದು. ಒಬ್ಬ ಚಿಕ್ಕ ಹುಡುಗ ಬ್ರಾಹ್ಮಣ ಅಂತ ಹೇಳಿ ಅವನನ್ನು ಕರೆದು ಅವನಿಗೆ ಬ್ರಹ್ಮಜ್ಞಾನವನ್ನು ಉಪದೇಶಿಸಿರುವಂತಹ ಪ್ರಸಂಗವನ್ನು ಈ ಉಪನಿಷತ್ ತಿಳಿಸ್ತಾ ಇದೆ ಅಂತಂದಾಗ ಇಲ್ಲಿ ಬರುವಂತಹ ಅತಿ ಮುಖ್ಯವಾದ ಪ್ರಶ್ನೆ ಅಂತಂದರೆ, ಬ್ರಹ್ಮಜ್ಞಾನಕ್ಕೆ ಕೇವಲ ಒಬ್ಬ ಬ್ರಾಹ್ಮಣ ಮಾತ್ರ ಯೋಗ್ಯತೆಯನ್ನು ಗಳಿಸಿದಾನ, ಇದು ಬೇರೆ ಯಾರಿಗೂ ಸಿಗಬಾರ್ದ ಅನ್ನುವಂತಹ ಪ್ರಶ್ನೆ. ಅದಕ್ಕೇನು ಮಾಡ್ತಾರೆ ಭಾಷ್ಯಕಾರರು, ಇಲ್ಲಿ ಪದೇ ಪದೇ ರಿಪೀಟ್ ಆಗಿರುವಂತಹ ಬ್ರಾಹ್ಮಣ ಮತ್ತು ಅತಿಥಿ, ಎಸ್ಪೆಷಲಿ ಒಬ್ಬ ಬ್ರಾಹ್ಮಣ ಬಾಲಕ ಬ್ರಹ್ಮಜ್ಞಾನವನ್ನು ಪಡಿತಾನೆ ಅಂತಂದಾಗ ಅದು ಎಲ್ರಿಗೂ ಸಿಗುವಂತಹದ್ದು. ಹಾಗಾದರೆ ವಾಟ್ ಈಸ್ ಬ್ರಾಹ್ಮಣ ಆ್ಯಂಡ್ ವಾಟ್ ಈಸ್ ಅತಿಥಿ? ಅದಕ್ಕೆ ನಮ್ಮ ವೇದಾಂತ ಏನು ಹೇಳುತ್ತೆ? ಫಸ್ಟ್ ಆಫ್ ಆಲ್ ಬ್ರಾಹ್ಮಣ ಅಂತ ವೇದಾಂತದಲ್ಲಿ ಹೇಳಿದಾಗ, ಲೌಕಿಕದಲ್ಲಿ ಹೇಳಿದಾಗ ಅದು ದೊಡ್ಡ ಗಲಾಟೆಯನ್ನು ಮಾಡುತ್ತೆ. ಆದರೆ ವೇದಾಂತ ಅಂತ ಹೇಳಿದಾಗ, ವೇದಾಂತದಲ್ಲಿ ಬ್ರಾಹ್ಮಣ ಅಂತ ಕರೆದಾಗ ಅದು ಜಾತಿ ಸೂಚಕ ಪದ ಅಲ್ಲ, ನಂಬರ್ 1. ಎರಡನೇದು, ಬ್ರಹ್ಮಜ್ಞಾನ ಅನ್ನುವಂತಹದ್ದು ಜ್ಞಾನಗಳಲ್ಲಿ ಅತಿ ಶ್ರೇಷ್ಠ. ವೇದಾಂತದಲ್ಲಿ ಬ್ರಹ್ಮಜ್ಞಾನ ಅಂತ ಏನು ಹೇಳಬೇಕಾಗಿಲ್ಲ. ಜ್ಞಾನ ಅಂತಂದರೆ ಅದು ಬ್ರಹ್ಮಜ್ಞಾನ ಆರ್ ಆತ್ಮಜ್ಞಾನ. ಲೌಕಿಕದಲ್ಲಿ ಜ್ಞಾನ ಅಂತ ಹೇಳಿದಾಗ ಅನೇಕ ರೀತಿಯ ಜ್ಞಾನಗಳನ್ನು ನಾವು ನೋಡ್ಬೋದು. ಒಬ್ಬ ಫಿಸಿಕ್ಸಲ್ಲಿ ಜ್ಞಾನವನ್ನು ಹೊಂದಿರ್ತಾನೆ, ಮತ್ತೊಬ್ಬ ಕೆಮಿಸ್ಟ್ರಿಯಲ್ಲಿ ಹೊಂದಿರ್ತಾನೆ, ಒಬ್ಬ ಇಂಗ್ಲೀಷ್ ಭಾಷೆಯಲ್ಲಿ ಹೊಂದಿರ್ತಾನೆ. ಹೀಗೆ ಡಿಫ್ರೆಂಟ್ ಸಬ್ಜೆಕ್ಟ್ಸ್ಗಳಲ್ಲಿ ಜ್ಞಾನವನ್ನು ಹೊಂದಿರ್ತಾನೆ. ದಟ್ ವಿ ಕ್ಯಾನ್ ಸಿ ಇಟ್ ಇನ್ ಲೌಕಿಕ. ಆದರೆ ವೇದಾಂತದಲ್ಲಿ ಜ್ಞಾನ ಅಂತ ಬಂದಾಗ ಇಟ್ ಮಸ್ಟ್ ಬಿ ಬ್ರಹ್ಮಜ್ಞಾನ
ಆರ್ ಇಟ್ ಮಸ್ಟ್ ಬಿ ಆತ್ಮಜ್ಞಾನ. ಸೊ ಆತ್ಮಜ್ಞಾನ ಅಂಡ್ ಬ್ರಹ್ಮಜ್ಞಾನ ದೇ ಆರ್ ಒನ್ ಅಂಡ್ ದಿ ಸೇಮ್, ಅವುಗಳಲ್ಲಿ ವ್ಯತ್ಯಾಸ ಇಲ್ಲ. ಸೊ ಇಲ್ಲಿ ಬ್ರಾಹ್ಮಣ ಅಂತ ವೇದಾಂತ ಯಾಕೆ ಕರೀತಾ ಇದೆ ಅಂತಂದ್ರೆ, ಜ್ಞಾನಗಳಲ್ಲಿ ಅತಿ ಶ್ರೇಷ್ಠ ಅನ್ನುವಂತಹದ್ದು ಬ್ರಹ್ಮಜ್ಞಾನ. ಅಂತಹ ಬ್ರಹ್ಮಜ್ಞಾನದ ಆಕಾಂಕ್ಷಿ ಯಾರಿಗೆ ಈ ಒಂದು ಬ್ರಹ್ಮಜ್ಞಾನವನ್ನು ಪಡಿಬೇಕು ಅನ್ನುವಂತಹ ಆಸೆ ಇರುತ್ತೆ, ಅಥವಾ ಈ ಬ್ರಹ್ಮಜ್ಞಾನವನ್ನು ಈಗಾಗಲೇ ತಿಳಿದಿರುವಂತಹವನು, ಆರ್ ಈ ಬ್ರಹ್ಮಜ್ಞಾನವನ್ನು ಕಲಿತಾ ಇರುವಂತಹ ಒಬ್ಬ ವಿದ್ಯಾರ್ಥಿ ಆಗಿರಬಹುದು, ಇವೆಲ್ಲವನ್ನ ಸಂದರ್ಭಕ್ಕೆ ಅನುಸಾರವಾಗಿ ಬ್ರಾಹ್ಮಣ ಅಂತ ಶಾಸ್ತ್ರ ಕರೆಯುತ್ತೆ. ನಮ್ಮ ಉಪನಿಷತ್ಗಳನ್ನ ಅಭ್ಯಾಸ ಮಾಡುವಂತಹ ಸಂದರ್ಭದಲ್ಲಿ ಅಥವಾ ಉಪನಿಷತ್ನ ಒಬ್ಬ ಗುರುವಿನಿಂದ ತಿಳ್ಕೊಳ್ಳುವಂತಹ ಸಂದರ್ಭದಲ್ಲಿ ನಾವು ಇವೆಲ್ಲವನ್ನ ಗಮನಿಸಬಹುದು. ಅನೇಕ ಉಪನಿಷತ್ಗಳು ಇದನ್ನ ಬಹಳ ಸ್ಪಷ್ಟವಾಗಿ ಹೇಳುತ್ತೆ. ಆತ್ಮಜ್ಞಾನವನ್ನ ಒಬ್ಬ ರಾಜ ಅಂತಂದ್ರೆ ಕ್ಷತ್ರಿಯ, ಒಬ್ಬ ಕ್ಷತ್ರಿಯನಿಗೆ ಉಪದೇಶಿಸಿ ಆ ಕ್ಷತ್ರಿಯನ ಮೂಲಕ ಬ್ರಾಹ್ಮಣನಿಗೆ ಬೋಧಿಸಿರುವಂತಹ ಅನೇಕ ಪ್ರಸಂಗಗಳನ್ನು ನಾವು ಉಪನಿಷತ್ನಲ್ಲಿ ನೋಡಬಹುದು. ಬೃಹದಾರಣ್ಯಕ ಉಪನಿಷತ್ತು ಮತ್ತು ಚಾಂದೋಗ್ಯ ಉಪನಿಷತ್ತುಗಳಲ್ಲಿ ಒಬ್ಬ ಬ್ರಾಹ್ಮಣ ಋಷಿ ಗೌತಮ ಆಗಿರಬಹುದು, ಆರುಣಿ ಆಗಿರಬಹುದು, ಅವರೇನು ಮಾಡ್ತಾರೆ, ಪಾಂಚಾಲ ದೇಶದ ರಾಜನಾದ ಪ್ರವಾಹಣ ಜೈವಲಿಯಿಂದ ಉಪದೇಶವನ್ನು ಕಲ್ತ್ಕೋತಾರೆ ಈ ಬ್ರಾಹ್ಮಣ ಋಷಿಗಳು. ಹಾಗೂ ಆ ರಾಜ ಹೇಳ್ತಾನೆ, ನಿಮಗಿಂತ ಮುಂಚೆ ಈ ಬ್ರಹ್ಮಜ್ಞಾನವನ್ನು ನಾನು ಯಾವ ಬ್ರಾಹ್ಮಣನಿಗೂ ಉಪದೇಶ ಮಾಡಿರಲಿಲ್ಲ, ನೀವೇ ಫಸ್ಟ್ ಅಂತ ಹೇಳ್ತಾನೆ. ದಟ್ ಮೀನ್ಸ್ ದಿಸ್ ಬ್ರಹ್ಮಜ್ಞಾನ ಬ್ರಾಹ್ಮಣರಿಗೆ ಮಾತ್ರ ಅಂತ ಅಲ್ಲ, ಬ್ರಾಹ್ಮಣರಿಗೆ ಸಿಗುವುದಕ್ಕಿಂತ ಮುಂಚೆ ಒಬ್ಬ ಕ್ಷತ್ರಿಯ, ಒಬ್ಬ ಮಹಾರಾಜನಿಗೆ ಕೂಡ ಇದು ಸಿಕ್ಕಿದೆ ಅನ್ನುವಂತಹದ್ದನ್ನ ಈ ಒಂದು ಬೃಹದಾರಣ್ಯಕ ಮತ್ತು ಚಾಂದೋಗ್ಯದಲ್ಲಿ ನಾವು ನೋಡಬಹುದು. ಮತ್ತೊಂದು ಉಪನಿಷತ್ ಕೌಶೀತಕಿ ಉಪನಿಷತ್, ಅಲ್ಲಿ ಅಗೇನ್ ಆರುಣಿ ಅನ್ನುವಂತಹ ಋಷಿ ಒಬ್ಬ ರಾಜನಾದ ಚೈತ್ರ ಗಾರ್ಗೇಯ ಅವನ ಬಳಿ ಶಿಷ್ಯನಾಗಿ ಹೋಗ್ತಾನೆ. ಮತ್ತೆ ಬೃಹದಾರಣ್ಯಕದಲ್ಲಿ ಬ್ರಾಹ್ಮಣನಾದ ಗಾರ್ಗ್ಯ ಕಾಶಿ ದೊರೆ ಅಜಾತ ಶತ್ರುವಿನಲ್ಲಿ ಶಿಷ್ಯನಾಗಿ ಕಲಿತು ಬ್ರಹ್ಮಜ್ಞಾನವನ್ನು ಪಡಿತಾನೆ. ಸೊ ಇವೆಲ್ಲ ಈ ಉಪನಿಷತ್ತುಗಳನ್ನು ಅಭ್ಯಾಸ ಮಾಡಿದಾಗ ಈ ಉಪನಿಷತ್ ತಿಳಿಸ್ಕೊಡ್ತಾ ಇರುವಂತಹ ಒಂದು ವಿಚಾರ ಏನು ಅಂತಂದ್ರೆ, ಬ್ರಹ್ಮಜ್ಞಾನಕ್ಕೆ ಅಧಿಕಾರವನ್ನು ಹೊಂದಬೇಕು ಅನ್ನುವಂತಹದ್ದಾದರೆ ಅದಕ್ಕೆ ಹುಟ್ಟು ಮುಖ್ಯವಲ್ಲ. ಅದಕ್ಕೆ ಹುಟ್ಟು ಮುಖ್ಯವಲ್ಲ, ಯಾರು ಬೇಕಾದರೂ ಅವರವರು ಸಂಪಾದನೆ ಮಾಡಿರುವಂತಹ ಸಂಸ್ಕಾರದಿಂದ ಈ ಬ್ರಹ್ಮಜ್ಞಾನಕ್ಕೆ ಯೋಗ್ಯತೆಯನ್ನು ಪಡೆದು ಅಧಿಕಾರವನ್ನು ಹೊಂದುತ್ತಾರೆ. ಆದ್ದರಿಂದ ಇಲ್ಲಿ ಅನೇಕ ಬಹಳ ರಿಪೀಟ್ ಆಗಿ ಬ್ರಾಹ್ಮಣ ಮತ್ತು ಅತಿಥಿ ಅಂತ ಬಂದಾಗ ಯಾಕೆ ಅದು ಅಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ ಅಂತಂದ್ರೆ, ಬ್ರಾಹ್ಮಣ ಈಸ್ ನಾಟ್ ಜಾತಿ ಸೂಚಕ. ಅಂಡ್ ಅತಿಥಿ ಅಂತಂದ್ರೆ ಏನು ಹಾಗಾರೆ? ಜನರಲಿ ಅತಿಥಿ ಮೀನ್ಸ್ ಎ ಗೆಸ್ಟ್. ನಾವು ಸಾಮಾನ್ಯವಾಗಿ ಹೇಳ್ತೀವಿ, ನಮ್ಮನೆಗೆ ಗೆಸ್ಟ್ ಬಂದಿದ್ದಾರೆ. ನಮ್ಮನೆಗೆ ಗೆಸ್ಟ್ ಬಂದಿದ್ದಾರೆ ಅಂತಂದಾಗ ಅವ್ರನ್ನ ಅತಿಥಿ ಅಂತ ನಾವೇನು ಟ್ರಾನ್ಸ್ಲೇಟ್ ಮಾಡ್ಕೊಂಡು ಹೇಳಿರ್ತೀವಿ, ದಟ್ ಈಸ್ ನಾಟ್ ಎ ಪರ್ಫೆಕ್ಟ್ ಟ್ರಾನ್ಸ್ಲೇಷನ್. ಆದರೆ ಸೂಕ್ತವಾದ ಬೇರೆ ಪದಗಳು ಸಿಕ್ಕದೇ ಇದ್ದಿದ್ದರಿಂದ ಅತಿಥಿ ಮೀನ್ಸ್ ಗೆಸ್ಟ್. ಅತಿಥಿ ಅಂತಂದ್ರೆ ಅವನನ್ನ ಗೆಸ್ಟ್ ಅಂತ ಹೇಳ್ತೀವಿ. ಸೊ ಹೂ ಈಸ್ ಅತಿಥಿ? ಅತಿಥಿ ಅಂತಂದ್ರೆ ಆ ಪ್ಲಸ್ ತಿಥಿ ಅತಿಥಿ. ಈಗ ಯಾರೇ ಒಬ್ಬ ಮನೆಗೆ ವಿತೌಟ್ ಇನ್ಫಾರ್ಮಿಂಗ್ ನಾನು ಬರ್ತಾ ಇದ್ದೀನಿ ಅನ್ನುವಂತಹದ್ದನ್ನ ತಿಳಿಸದೆ ನೇರವಾಗಿ ಮನೆಗೆ ಬರ್ತಾನೆ. ಸೊ ಯಾವುದೇ ಸಮಯದಲ್ಲಿ ಅವನು ಬರಬಹುದು, ಆ ಸಮಯ ಯಾವುದು ಬೇಕಾದ್ರೂ ಆಗಿರಬಹುದು. ವಿತೌಟ್ ಮೆನ್ಷನಿಂಗ್ ದಿ ಸಮಯ ಈಸ್ ಕಾಲ್ಡ್ ದಿ ತಿಥಿ. ಸೊ ಗೆಸ್ಟ್ ಅಂತಂದ್ರೆ ಸತಿಥಿ.
ಸಮಯವನ್ನು ತಿಳಿಸಿ ನಾನು ನಿಮ್ಮ ಮನೆಗೆ ಬರ್ತಾ ಇದ್ದೀನಿ, ಬಂದು ಇಷ್ಟು ದಿವಸ ಇರ್ತೀನಿ, ಇಂಥ ದಿವಸ ಇಂಥ ಹೊತ್ತಿನಲ್ಲಿ ಬರ್ತೀನಿ, ಬಂದು ಇಷ್ಟು ದಿವಸ ನಿಮ್ಮಲ್ಲಿದ್ದು ಇಂಥ ದಿನ ನಿಮ್ಮ ಮನೆಯಿಂದ ನಾನು ಹೋಗ್ತೀನಿ. ಹೀಗೆ ಹೇಳಿದಾಗ ಅವನನ್ನು ಅತಿಥಿ ಅಂತ ಕರೆಯೋಕ್ಕಾಗೋದಿಲ್ಲ, ಹೀ ಸತಿಥಿ. ಸಮಯವನ್ನು ತಿಳಿಸಿ ಬರೋವಂತಹವನು. ಅತಿಥಿ ಅಂತಂದರೆ ಸಮಯವನ್ನು ತಿಳಿಸೋಕ್ಕಾಗದೇ ಇಲ್ಲ, ಬಟ್ ಸಡನ್ನಾಗಿ ಬಂದ್ಬಿಡ್ತಾನೆ ಅವನು. ಸಡನ್ನಾಗಿ ಅವನು ಬಂದಿದ್ದಾನೆ ಅಂತಂದಾಗ ಅಲ್ಲಿ ಯಾವುದೇ ರೀತಿಯಾದ ಒಂದು ವ್ಯವಸ್ಥೆಯನ್ನು, ಪೂರ್ವ ಸಿದ್ಧತೆಯನ್ನು ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಪೂರ್ವ ಸಿದ್ಧತೆಯನ್ನು ಮನೆಯವರು ಮಾಡ್ಕೊಳ್ಳೋಕ್ಕಾಗೋದಿಲ್ಲ, ಮತ್ತು ಆ ಅತಿಥಿ ಕೂಡ ನಾನು ಇಂತಹ ಸಮಯದಲ್ಲಿ ಈ ಒಂದು ಮನೆಗೆ ನಾನು ಬರ್ತೀನಿ ಅಂತ ಅವನಿಗೂ ಕೂಡ ಗೊತ್ತಿರೋದಿಲ್ಲ. ಸೊ ಇಲ್ಲಿ ಮನೆಯ ಯಜಮಾನನಿಗೂ ಗೊತ್ತಿಲ್ಲ ಮತ್ತು ಆ ಅತಿಥಿಗೂ ಗೊತ್ತಿಲ್ಲ ನಾನು ಯಾವ ಸಂದರ್ಭದಲ್ಲಿ, ಯಾವ ಸಮಯದಲ್ಲಿ, ಯಾವ ಜಾಗವನ್ನು ಹೋಗಿ ತಲುಪಬಹುದು ಅನ್ನುವಂತಹದ್ದು ಅವನಿಗೂ ಕೂಡ ಗೊತ್ತಿಲ್ಲ. ಹೀಗೆ ಗೊತ್ತಿಲ್ಲದೆ ಅಚಾನಕ್ಕಾಗಿ ಬರ್ತಾನೆ ಅವನು. ಯಾಕೆ ಹಾಗೆ ಬರ್ತಾನೆ ಅಂತಂದರೆ, ನಮ್ಮ ಹಿಂದಿನ ಕಾಲವನ್ನು ನಾವು ಅವಲೋಕನ ಮಾಡಿದ್ರೆ, ಹಿಂದೆ ಪ್ರಯಾಣ ಅಂತ ಹೇಳಿದಾಗ ಹೆಚ್ಚಿನ ಸಂದರ್ಭದಲ್ಲಿ ಕಾಲ್ನಡಿಗೆ, ಎಷ್ಟೇ ದೂರದ ಪ್ರಯಾಣ ಆಗಿರಬಹುದು ಕಾಲ್ನಡಿಗೆಯಲ್ಲೇ ಹೋಗಬೇಕು. ಬಹಳ ಶ್ರೀಮಂತ ಒಬ್ಬ ಜಮೀನ್ದಾರ ಆಗಿರ್ಬೋದು ಅಥವಾ ಒಬ್ಬ ಮಹಾರಾಜ ಆಗಿರ್ಬೋದು, ಅವನ ಬಳಿ ಒಂದು ಎತ್ತಿನ ಗಾಡಿ ಅಥವಾ ಒಂದು ಕುದುರೆ ಗಾಡಿ ಈ ಥರದ್ದು ಇರುತ್ತೆ. ಸಾಮಾನ್ಯ ಮನುಷ್ಯ ಅಂತಂದಾಗ ಅವನಿಗೆ ಈ ರೀತಿಯ ಒಂದು ಯಾವುದೇ ರೀತಿಯ ವಾಹನದ ವ್ಯವಸ್ಥೆ ಇರೋದಿಲ್ಲ. ಅವನು ಎಲ್ಲಿಂದ ಎಲ್ಲಿಗೆ ಹೋಗಬೇಕಾದ್ರೂ ಕೂಡ ಕಾಲ್ನಡಿಗೆಯಲ್ಲಿಯೇ ಹೋಗಬೇಕು. ಮತ್ತು ಈಗಿನಂತೆ ನಗರೀಕರಣದ ವ್ಯವಸ್ಥೆ ಇರಲಿಲ್ಲ. ಆಗ ಅರಣ್ಯ ಪ್ರದೇಶವೇ ಹೆಚ್ಚು, ಊರು ಮತ್ತು ಹಳ್ಳಿ ಎನ್ನುವಂತಹದ್ದು ಬಹಳ ಕಡಿಮೆ ಇತ್ತು. ಹೆಚ್ಚಿನ ಭಾಗ ಅರಣ್ಯದಿಂದ ಕೂಡಿತ್ತು. ಸೊ ಅರಣ್ಯವನ್ನು ಕ್ರಮಿಸಿ ಆ ಮೂಲಕ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಹೋಗಬೇಕು ಅಂತಂದರೆ ಅದು ಇಷ್ಟೇ ಸಮಯದಲ್ಲಿ ನಾನು ಆ ಒಂದು ಊರನ್ನ ಹೋಗಿ ತಲುಪ್ತೀನಿ ಅಂತ ಹೇಳೋಕ್ಕಾಗೋದಿಲ್ಲ. ಯಾಕೆ ಅಂತಂದರೆ ಅಲ್ಲಿ ಅರಣ್ಯ ಪ್ರದೇಶ ಅಂತ ಹೇಳಿದಾಗ ಅಲ್ಲಿ ಅನೇಕ ರೀತಿಯ ತೊಂದರೆಗಳು ಆಗುವ ಸಾಧ್ಯತೆಗಳಿದೆ. ಒಂದು ಮಳೆ ಎನ್ನುವಂತಹದ್ದು ಬಂದಾಗ ಅಲ್ಲಿ ಅದು ಕೂಡ ನಮ್ಮ ಸಮಯವನ್ನು, ಲೆಕ್ಕಾಚಾರವನ್ನು ತಪ್ಪು ಮಾಡುತ್ತೆ. ಅದಕ್ಕೆ ಸೂಕ್ತವಾದ ರಕ್ಷಣೆ ಇರೋದಿಲ್ಲ. ಮಳೆಯಲ್ಲಿ ನೆನಿಬೇಕಾಗತ್ತೆ, ಆರೋಗ್ಯ ಹದಗೆಡುತ್ತೆ, ಮತ್ತೆ ಆರೋಗ್ಯವನ್ನು ಸುಧಾರಿಸಿಕೊಂಡು ಮತ್ತೆ ಕಾಲ್ನಡಿಗೆಯಲ್ಲಿ ಮುಂದುವರಿಬೇಕಾಗುತ್ತೆ. ಹಾಗಾಗಿ ನಾನು 10 ದಿನದಲ್ಲಿ ಈ ಪ್ರಯಾಣವನ್ನು ನಾನು ಮಾಡಿ ಮುಗಿಸ್ತೀನಿ ಅಂತಂದರೆ ಈ ಒಂದು ಕಾರಣದಿಂದ ಅದು 15 ದಿವಸ ಆಗ್ಬೋದು. ಕೇವಲ ಮಳೆ ಅಂತ ಅಲ್ಲ, ಬಿಸಿಲು ಕೂಡ ಜಾಸ್ತಿ ಆಗಬಹುದು. ಮತ್ತು ಅರಣ್ಯ ಪ್ರದೇಶ ಅಂತಂದಾಗ ಅಲ್ಲಿ ಕಳ್ಳತನ, ದರೋಡೆ ಇಂತಹ ಒಂದು ಸಂಭವ ಕೂಡ ಇರುತ್ತೆ. ಜೊತೆಗೆ ಕ್ರೂರ ಮೃಗಗಳಿರುತ್ತವೆ. ಇವೆಲ್ಲವನ್ನ ಪರಿಗಣಿಸಿ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಕೇವಲ ಕಾಲ್ನಡಿಗೆಯಿಂದಲೇ ಹೋಗಿ ಮುಟ್ಟಬೇಕು ಅಂತಂದಾಗ ಸಮಯವನ್ನು ನಾನು ತಿಳಿಸೋದಕ್ಕೆ ಆಗೋದೇ ಇಲ್ಲ. ನಾನು ಇಂತಹ ಸಮಯದಲ್ಲಿ ಈ ಊರಿನಿಂದ ಆ ಊರಿಗೆ ಹೋಗಿ ಸೇರ್ತೀನಿ ಅಂತ ಹೇಳೋದಕ್ಕೆ ಪಕ್ಕಾ ಟೈಮಿಂಗ್ಸ್ ಕೊಡೋದಕ್ಕೆ ಸಾಧ್ಯವೇ ಇಲ್ಲ. ಹೀಗಿದ್ದಾಗ ಯಾವುದೇ ಕ್ಷಣದಲ್ಲಿ ಅತಿಥಿ ಆ ಮನೆಗೆ ಬರಬಹುದು. ಸೊ ಸಮಯವನ್ನು ತಿಳಿಸದೆ, ಮುಹೂರ್ತವನ್ನು ತಿಳಿಸದೆ ಆ ಕ್ಷಣದಲ್ಲಿ ಬರುವಂತಹವನನ್ನು ಅತಿಥಿ. ಸೊ ಹೀಗೆ ಅಚಾನಕ್ಕಾಗಿ ಆ ಒಂದು ಪ್ರದೇಶವನ್ನು ಅವನು ಪ್ರವೇಶಿಸಿ ಉಳಿದುಕೊಳ್ಳಲು, ತಂಗಲು ಅವನಿಗೆ ಉತ್ತಮವಾದ ವ್ಯವಸ್ಥೆ ಕೂಡ ಆಗಿನ ಕಾಲದಲ್ಲಿ ಇರ್ತಾ ಇರಲಿಲ್ಲ. ಅಲ್ಲಲ್ಲಿ ಕೆಲವು ಧರ್ಮಛತ್ರಗಳು ಇದ್ದರೂ ಕೂಡ ಇಟ್ಸ್ ಆಲ್ ಟೆಂಪರರಿ. ಮತ್ತೆ ಅವರು ಪ್ರಯಾಣವನ್ನು ಮುಂದುವರಿಸಬೇಕು. ಹೀಗಿದ್ದರಿಂದ ಯಾವಾಗ, ಎಲ್ಲಿಗೆ, ಯಾವ ಸಮಯದಲ್ಲಿ ನಾನು ಬರಬಹುದು ಅನ್ನುವಂತಹದ್ದು ನಿಖರವಾಗಿ ತಿಳಿಸಲು ಅಸಾಧ್ಯವಾದುದರಿಂದ ತಿಥಿ ಮೀನ್ಸ್ ಡೇಟ್ ಅಂಡ್ ಟೈಮ್. ಸೊ ಅನಿರೀಕ್ಷಿತವಾಗಿ ಬರುವಂತಹವನು ಅತಿಥಿ. ಸ್ಪೆಸಿಫಿಕ್ ಆಗಿ ನಾನು ಇಂಥ ದಿವಸ ಬರ್ತೀನಿ, ಇಷ್ಟು ಗಂಟೆಗೆ ನಿಮ್ಮಲ್ಲಿರ್ತೀನಿ, ಊಟದ ಟೈಮಲ್ಲಿ ನಿಮ್ಮನೆಗೆ ಇರ್ತೀನಿ, ಊಟ ನಿಮ್ಮನೆಯಲ್ಲೇ
2 ದಿನ ಉಳ್ಕೊಂಡು 3ನೇ ದಿವಸ ನಾನು ಮತ್ತೊಂದು ಕಡೆಗೆ ಹೋಗ್ತೀನಿ. ಅವನ ಅತಿಥಿಯಲ್ಲ, ಈ ಸತಿಥಿ, ಸಮಯವನ್ನು ತಿಳಿಸಿ ಬರ್ತಾನೆ. ಸೊ ಹೀಗೆ ಎಲ್ಲ ವ್ಯವಸ್ಥೆಯನ್ನು ಮಾಡಬೇಕಾಗತ್ತೆ. ನಮ್ಮ ಸನಾತನ ಧರ್ಮದಲ್ಲಿ ಒಬ್ಬ ಅತಿಥಿಯನ್ನು ಅತಿಥಿ ದೇವೋ ಭವ ಅಂತಲೇ ನಾವು ಕರಿತೀವಿ. ಸೊ ಅವನನ್ನು ಸಾಕ್ಷಾತ್ ದೇವರು ಅಂತ ನಾವು ಹೇಳೋದರಿಂದ ಅವನನ್ನು ಸತ್ಕರಿಸಿ ಅವನನ್ನು ತೃಪ್ತಿಪಡಿಸಬೇಕಾಗಿರುವಂತಹದ್ದು ನಮ್ಮ ಧರ್ಮ. ಯಾಕೆ ಅಂತಂದರೆ ಮಾನವ ಧರ್ಮ, ಮಾನವ ಸೇವೆ ಈಸ್ ಮಾಧವ ಸೇವೆ. ಸೊ ಈ ಕಾರಣದಿಂದ ದಿಸ್ ಇಸ್ ದ ಎಕ್ಸಾಕ್ಟ್ ಮೀನಿಂಗ್ ಆಫ್ ಅತಿಥಿ. ಮತ್ತು ಇಲ್ಲಿ ಬಂದಿರುವಂತಹ ಅತಿಥಿ, ಹಿ ಈಸ್ ಅ ಬ್ರಾಹ್ಮಣ, ಹಿ ಈಸ್ ಅ ಬಾಲಕ, ಹಿ ಈಸ್ ಅಪೇರಿಂಗ್ ಆಸ್ ವೈಶ್ವಾನರ. ಈ ಎಲ್ಲ ಕಾರಣಗಳಿಂದ ಮನೆಗೆ ಬಂದಂತಹ ಈ ಅತಿಥಿಯನ್ನು ಈ ಕೂಡಲೇ ಸತ್ಕರಿಸಬೇಕು ಅನ್ನುವಂತಹದ್ದನ್ನು ಯಮಧರ್ಮರಾಜನ ಪತ್ನಿ ಮನಗಂಡು ಅದನ್ನು ಯಮಧರ್ಮರಾಜನಿಗೆ ಹೇಳ್ತಾ ಇದ್ದಾಳೆ. ಹೇ ವೈವಸ್ವತ, ಬಂದ ಅತಿಥಿ ಹೀಸ್ ವೈಶ್ವಾನರ, ಅವನನ್ನು ಶಾಂತಗೊಳಿಸಬೇಕು. ಹೋಗಿ ಕೂಡಲೇ ಶಾಂತಗೊಳಿಸಲು ನೀರನ್ನು ತಗೊಂಡು ಬಾ. ಈಗ ಯಮಧರ್ಮರಾಜ ಹಿ ಬ್ರಿಂಗ್ಸ್ ದಿ ವಾಟರ್, ನೀರನ್ನು ತರ್ತಾನೆ. ನೀರನ್ನು ತಂದು ಅವನಿಗೆ ಆಚಮನ, ಪಾದ್ಯಂ ಇತ್ಯಾದಿ ಅವನಿಗೆ ನೀರನ್ನು ಕೊಟ್ಟು ಅವನ ಪಾದಗಳನ್ನು ತೊಳೆದು ಅವನಿಗೆ ಉಚಿತವಾದ ಆಸನವನ್ನು ಕೊಟ್ಟು ಅವನನ್ನು ಸತ್ಕರಿಸ್ತಾನೆ. ಸೊ ಈಗ ಮನೆಗೆ ಬಂದಂತಹ ಈ ಅತಿಥಿಯನ್ನು ಚೆನ್ನಾಗಿ ಉಪಚರಿಸಿ ಕೂಡ ಆಯಿತು, ಸತ್ಕರಿಸಿ ಆಯಿತು. ಈಗ ಮಾತುಕತೆ ಪ್ರಾರಂಭ ಆಗಬೇಕು. ಈಗ ಯಮಧರ್ಮರಾಜ ಆ ಅತಿಥಿಯನ್ನು ಕುರಿತು ಮಾತನಾಡ್ತಾನೆ. ಯಮಧರ್ಮರಾಜ ಹೇಳ್ತಾನೆ, ತೀಸ್ರೋ ರಾತ್ರಿ ಯದಾ ವಾತ್ಸಿರ್ ಗೃಹೇ ಮೇ ಅನಶ್ನನ್ ಬ್ರಹ್ಮನ್ ಅತಿಥಿರ್ ನಮಸ್ಯಃ ನಮಸ್ತೇಸ್ತು ಬ್ರಹ್ಮನ್ ಸ್ವಸ್ತಿ ಮೇ ಅಸ್ತು ತಸ್ಮಾತ್ ಪ್ರತಿ 3 ವರಾನ್ ವೃಣಿಷ್ಠ. ಈಗ ಯಮಧರ್ಮರಾಜ ಬಾಲಕ ನಚಿಕೇತನ ಬಳಿಗೆ ಬಂದು ಅವನನ್ನು ಸ್ವಾಗತಿಸಿ ನಂತರ ಅವನ ಪಾದಗಳನ್ನು ತೊಳೆದು ಪಾದ ಪೂಜೆ ಮಾಡಿ ಆಚಮನ, ಪಾದ್ಯಂ, ದಕ್ಷಿಣಂ ಹೀಗೆ ಎಲ್ಲವನ್ನ ಅತಿಥಿಗೆ ಕೊಟ್ಟು ಅತಿಥಿಗೆ ನಮಸ್ಕಾರವನ್ನು ಮಾಡ್ತಾನೆ. ನಮಸ್ಕಾರವನ್ನು ಮಾಡಿ ಈಗ ಯಮರಾಜ ನಚಿಕೇತನೊಂದಿಗೆ ಮಾತನಾಡ್ತಾನೆ. ಅವನೇನು ಮಾತನಾಡ್ತಾನೆ? ನಮಸ್ತೆ ಅಸ್ತು ಬ್ರಹ್ಮನ್, ಮೈ ನಮಸ್ಕಾರ ಅಷ್ಟು ಯು, ನಾನು ನನ್ನ ನಮಸ್ಕಾರಗಳನ್ನು ನಿನಗೆ ತಿಳಿಸ್ತಾ ಇದ್ದೀನಿ. ಬ್ರಾಹ್ಮಣ, ಬ್ರಹ್ಮನ್ ಅಂತಂದರೆ ಬ್ರಾಹ್ಮಣ. ನಮಸ್ತೆ ಅಸ್ತು, ನಮಃ ತೇ, ನಿನಗೆ ನಮಸ್ಕಾರಗಳು. ಅತಿಥಿ ನಮಸ್ಯ, ಒಬ್ಬ ಬ್ರಾಹ್ಮಣ ಅತಿಥಿ ಈಸ್ ಪೂಜನೀಯ. ಆದರೆ ದುರಾದೃಷ್ಟವಶಾತ್ ತಿಸ್ರಃ ರಾತ್ರಿ, 3 ರಾತ್ರಿಗಳು ಮೇ ಗೃಹೆ, ನನ್ನ ಮನೆಯಲ್ಲಿ ಅನಶ್ನನ್ ಅವಾತ್ಸಿ, ನೀನು ನನ್ನ ಮನೆಯಲ್ಲಿ 3 ದಿನಗಳು 3 ರಾತ್ರಿಗಳು ನೀನು ಉಪವಾಸದಿಂದ ಕಳೆಯೋ ಹಂಗಾಯಿತು. ಈ ರೀತಿ ಆಗಬಾರ್ದಾಗಿತ್ತು, ದುರಾದೃಷ್ಟವಶಾತ್ ಈ ರೀತಿ ಆಗೋಯ್ತು. ನೀನು ಬಂದಾಗ ನೀನನ್ನು ಚೆನ್ನಾಗಿ ನೋಡ್ಕೋಬೇಕಾಗಿತ್ತು. ಏನೋ ಗ್ರಾಚಾರ ಸರಿ ಇರಲಿಲ್ಲ. 3 ರಾತ್ರಿಗಳು ನಿನಗೆ ಅನ್ನ ಆಹಾರ ಸಿಗದೆ ನೀನು ಕಾಯೋ ಹಂಗಾಗೋಯ್ತು. ಇದು ನನ್ನ ದುರಾದೃಷ್ಟ. ಒಬ್ಬ ಬ್ರಾಹ್ಮಣ ಅತಿಥಿ ಊಟವಿಲ್ಲದೆ ನನ್ನ ಮನೆಯಲ್ಲಿ ಉಳ್ಕೊಳ್ಳೋ ಹಂಗಾಗೋಯ್ತು. ಬಹುಶಃ ನಾನು ಹೊರಗಡೆ ಎಲ್ಲೂ ಹೋಗದೆ ಮನೆಯಲ್ಲೇ ಉಳ್ಕೊಂಡಿದ್ದಿದ್ರೆ ನಿಂಗೆ ಹಿಂಗಾಗ್ತಾ ಇರಲಿಲ್ಲಪ್ಪ. ದಯಮಾಡಿ ನನ್ನನ್ನು ಕ್ಷಮಿಸು. ನಾನು ಇಲ್ಲದೆ ಇದ್ದಿದ್ದೇ ಇದಕ್ಕೆ ಕಾರಣ ಆಗಿ ಹೋಯಿತು. ಬಹಳ ವಿನಯದಿಂದ ನಾನು ಈಗ ನಿನ್ನಲ್ಲಿ ಕ್ಷಮೆ ಬೇಡ್ತಾ ಇದ್ದೀನಿ. ನನ್ನ ಕಾರಣದಿಂದ ಆಗಬಾರ್ದಾಗಿ ಹೋಗಿದೆ. ಈಗ ಒಂದಲ್ಲ ಎರಡಲ್ಲ 3 ರಾತ್ರಿಗಳನ್ನು ನೀನು ಹಸುವೆಯಿಂದ ಕಳೆಯೋ ಹಂಗಾಗೋಯ್ತು. ಆದುದರಿಂದ ಪ್ರತಿ ಈ 3 ರಾತ್ರಿಗಳನ್ನು ಉಪವಾಸದಿಂದ ಕಳೆಯೋ ಹಾಗೆ ಆಗಿದ್ದರಿಂದ ಬೇರೆ ಇನ್ನೇನು ನನಗೆ ಮಾಡೋಕ್ಕಾಗಲಿಲ್ಲ. ಕಳೆದು ಹೋದಂತಹ ಆ 3 ದಿನಗಳನ್ನು ಮತ್ತೆ ನಿನಗೆ ಕೊಡೋಕ್ಕಾಗೋದಿಲ್ಲ.
ಉಪವಾಸವನ್ನು ಕಳೆದಿಲ್ಲ ಆ 3 ರಾತ್ರಿಗಳು, ನಿನಗೀಗ ಆ 3 ರಾತ್ರಿಗಳಿಗೆ ಊಟ ಹಾಕೋಕ್ಕಾಗಲ್ಲ, ಆಗೋಗಿದ್ದಾಗೋಯ್ತು. ಅದಕ್ಕೆ ಪ್ರತಿಯಾಗಿ ತಸ್ಮಾತ್ ಪ್ರತಿ ಈ 3 ರಾತ್ರಿಗಳನ್ನು ಉಪವಾಸದಿಂದ ಕಳೆಯೋ ಹಂಗಾಯ್ತಲ್ಲ, ಈ ಕಾರಣದಿಂದ 3 ವರಾನ್ ವೃಣಿಷ್ಠ, 3 ವರಗಳನ್ನು ನೀನು ಕೇಳ್ಕೊ. ಐ ಆಮ್ ಗೋಯಿಂಗ್ ಟು ಸ್ಯಾಂಕ್ಷನ್. ಒಂದಲ್ಲ ಎರಡಲ್ಲ, ಒಂದೊಂದು ದಿನಕ್ಕೆ ಒಂದೊಂದು ರಾತ್ರಿಗೆ ಒಂದೊಂದು ವರ. ಯಾಕೆಂತಂದರೆ 3 ರಾತ್ರಿಗಳು ನೀನು ಉಪವಾಸದಿಂದ ಕಳೆಯೋ ಹಂಗಾಯ್ತು. ಇದು ನನ್ನ ದುರಾದೃಷ್ಟ. ನಾನು ಊರಿನಲ್ಲಿರಲಿಲ್ಲ, ಮನೆಯಲ್ಲಿರಲಿಲ್ಲ. ನಾನು ಮನೆಯಲ್ಲಿ ಇದ್ದಿದ್ರೆ ಹೀಗಾಗಕ್ಕೆ ಬಿಡ್ತಿರಲಿಲ್ಲ. ದಯಮಾಡಿ ನನ್ನನ್ನು ಕ್ಷಮಿಸು. ಸೊ ಅದಕ್ಕೆ ಪ್ರತಿಯಾಗಿ ನಾನು 3 ವರಗಳನ್ನು ನಿನಗೆ ಕೊಡ್ತೀನಿ. 3 ವರಗಳನ್ನು ನೀನು ಕೇಳ್ಕೊ. ನೀನು ಕೇಳ್ಕೊಳ್ಳೋಂಥದ್ದು ಏನೇ ಆಗಿದ್ರೂ ಇಟ್ ವಿಲ್ ಬಿ ಸ್ಯಾಂಕ್ಷನ್. ಮತ್ತು ಅವನೇನು ಹೇಳ್ತಾನೆ, ಯಮಧರ್ಮರಾಜ ಸ್ವಸ್ತಿಮೇ ಅಸ್ತು ಅಂತ ಹೇಳ್ತಾನೆ. ಏನಂಗಂದರೆ ನನಗೆ ಒಳ್ಳೆಯದಾಗಲಿ ಅಂತ ಕೇಳ್ತಾನೆ. ದಟ್ ಮೀನ್ಸ್ ನಿನ್ನ ಅನುಗ್ರಹ ನನಗೆ ಬೇಕು ಅಂತ. ನನಗೆ ಒಳ್ಳೆಯದಾಗಲಿ ಅಂತಂದ್ರೆ ಏನು, ಬಂದಿರೋಂತಹ ಅತಿಥಿ 3 ದಿನ ಉಪವಾಸ ಮಾಡೋ ಹಂಗೆ ಆಯ್ತಲ್ಲ, ಆದ್ದರಿಂದ ನೀನು ನನ್ನ ಮೇಲೆ ಅನುಗ್ರಹ ತೋರಬೇಕು. ನನಗೆ ಒಳ್ಳೆಯದಾಗಬೇಕಪ್ಪ. ನೀನು ಉಪವಾಸ ಇದ್ದಿದ್ದರಿಂದ ನನಗೆ ಅದು ಅಶ್ರೇಯಸ್ಕರ ಆಗಬಾರ್ದು, ಹಾಗಾಗಬಾರ್ದು. ಸೊ ಸ್ವಸ್ತಿಮೇ ಅಸ್ತು, ನನಗೆ ಒಳ್ಳೆಯದಾಗಲಿ, ನನಗೆ ಶುಭವಾಗಲಿ. ನನಗೆ ಶುಭವಾಗಲಿ ಅಂತಂದರೆ ಹೇಗೆ ಶುಭ ಆಗತ್ತೆ? ನನಗೆ ಶುಭ ಆಗಬೇಕು, ನನಗೆ ಒಳ್ಳೆಯದಾಗಬೇಕು ಅಂತಂದರೆ ಅದಕ್ಕೆ ಮುಖ್ಯ ಕಾರಣ ನಿನ್ನ ಅನುಗ್ರಹ ನನಗೆ ಬೇಕು. ಸೊ ನಾನು ನಿನ್ನ ಅನುಗ್ರಹವನ್ನು ಈ ರೀತಿ ಕೇಳ್ಕೊತಾ ಇದ್ದೀನಿ, ನನ್ನನ್ನು ಅನುಗ್ರಹಿಸು ಅಂತ ನಾನು ಈ ರೀತಿ ಸ್ವಸ್ತಿಮೇ ಅಸ್ತು ಅಂತ ಹೇಳ್ತಾ ಇದ್ದೀನಿ. ಆದ್ದರಿಂದ ನನಗೆ ಶುಭವಾಗಲಿ ಈ ರೀತಿ ಪ್ರಾರ್ಥನೆಯನ್ನು ಮಾಡ್ತಾನೆ. ಹೀಗೆ ಯಮರಾಜ ಬಾಲಕ ನಚಿಕೇತುವಿನ ಜೊತೆ ಸಂಭಾಷಣೆಯನ್ನು ಪ್ರಾರಂಭ ಮಾಡ್ತಾನೆ. ಪ್ರಾರಂಭ ಮಾಡುವಾಗ ಇಲ್ಲಿ ನಡೆದಂತಹ ದುರಾದೃಷ್ಟವಶದಿಂದ ನಡೆದಂತಹ ಘಟನೆಗಾಗಿ ಕ್ಷಮೆಯನ್ನು ಕೋರ್ತಾನೆ. ಬಹಳ ನಯ ವಿನಯವನ್ನು ಪ್ರದರ್ಶಿಸ್ತಾನೆ. ಹಾಗೂ ಕಳೆದು ಹೋದಂತಹ ಅದಕ್ಕೆ ಪ್ರತಿಯಾಗಿ ನಾನು ನಿನಗೆ 3 ವರಗಳನ್ನು ಕೊಡ್ತಾ ಇದ್ದೀನಿ. ಸೊ ನೀನು ಅದನ್ನು ಉಪಯೋಗಿಸ್ಕೋಬೇಕು, ನೀನು ಕೇಳ್ಕೋಬೇಕು, ನಾನು ಕೊಡಬೇಕು. ಆಗ ಅದು ನನಗೆ ಅನುಗ್ರಹ ಆಗತ್ತೆ. ಆದ್ದರಿಂದ ಕೇವಲ ನಾನು ವರಗಳನ್ನು ನಿನಗೆ ಕೊಡ್ತೀನಿ ಅಂತಂದರೆ ನನಗೇನು ಒಳ್ಳೆಯದಾಗೋದಿಲ್ಲ. ವರಗಳನ್ನು ನೀನು ಉಪಯೋಗಿಸ್ಕೋಬೇಕು. ಆವಾಗ ಸ್ವಸ್ತಿಮೇ ಅಸ್ತು, ಆವಾಗ ನನಗೆ ಅದು ಮಂಗಳ ಉಂಟಾಗತ್ತೆ, ಶುಭವಾಗತ್ತೆ. ಆದ್ದರಿಂದ ನನಗೆ ಶುಭವಾಗಬೇಕು ಅಂತಂದರೆ ನಿನ್ನ ಅನುಗ್ರಹ ಬೇಕು. ಮತ್ತು ಹೀಗೆ ಸಂಭಾಷಣೆಯನ್ನು ಪ್ರಾರಂಭ ಮಾಡ್ತಾನೆ. ಸಂಭಾಷಣೆ ಎಲ್ಲಿ ಹೋಗಿ ಮುಟ್ಟತ್ತೆ, ಏನಾಗುತ್ತೆ ಮತ್ತೆ ನೋಡೋಣ ಮುಂದಿನ ಅವಕಾಶದಲ್ಲಿ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಸದ್ಗುರು ಶ್ರೀ ಚಿಕ್ಕಲಿಂಗಣ್ಣನವರ ಪಾದಚರಣಗಳಲ್ಲಿ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀ ಕೃಷ್ಣಾರ್ಪಣಮಸ್ತು.